यस्मन्मनसि धृतकथा विस्मृतौ स्मारकाय तपो विद्याविरक्त्यादिसद्गुणौघाकरानहं वादिराजगुरून् वन्दे हयग्रीवपदाश्रयान् तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं मिथ्याभूतार्थसम्बन्धात् मिथ्याज्ञानं यदीष्यते सत्येष ज्ञानसम्बन्धात् अर्थास्तत्याः कथं न ते ಮಿಥ್ಯಾಭೂತವಾದ ಪದಾರ್ಥಗಳ ಸಂಬಂಧ ಇರೋದರಿಂದ ಜ್ಞಾನವು ಸರ್ವಜ್ಞತ್ವವು ಮಿಥ್ಯಾ ಆಗುತ್ತೆ ಅನ್ನೋದಕ್ಕೆ ಸ್ವಮತ ವಿರೋಧವನ್ನು ಹೇಳಿದರು. ಅವರ ಮತದಲ್ಲಿ ಸಾಕ್ಷಿಯನ್ನು ಸತ್ಯ ಅಂತ ಒಪ್ಪಿದ್ದಾರೆ. ಸಾಕ್ಷಿಗೆ ಮಿಥ್ಯಾಭೂತ ರಜತ ಜ್ಞಾನ ಸಂಬಂಧ ಮಿಥ್ಯಾಭೂತ ರಜತ ಸಂಬಂಧ ಇದ್ದರೂ ಕೂಡ ಸಾಕ್ಷಿ ಎಂಬತಕ್ಕಂಥದ್ದು ಸತ್ಯವೇ ಆಗಿದೆ ಅಂತ ಹೇಳಿದರು. ಒಂದು ವೇಳೆ ನೀವು ಮಿಥ್ಯಾಭೂತ ಸಂಬಂಧ ಇರೋದ್ರಿಂದ ಜ್ಞಾನ ಮಿಥ್ಯ ಅಂತಾದರೆ ಇನ್ನೊಂದು ದೋಷ ಸತ್ಯೇಶ ಜ್ಞಾನ ಅಂತ ಪರಮಾತ್ಮನ ಜ್ಞಾನ ಇದೆಯಲ್ಲ, ಪರಮಾತ್ಮನ ಪದಾರ್ಥ ಸತ್ಯಭೂತವಾದ ಜ್ಞಾನದ ಸಂಬಂಧ ಅರ್ಥಗಳಿಗಿರೋದ್ರಿಂದ ಎಲ್ಲ ಪದಾರ್ಥಗಳು ಕೂಡ ಸತ್ಯ ಅಂತ ಆಗಲಿ. ನೀವು ಹೇಳುವ ಹಾಗೆ ಎಲ್ಲ ಪದಾರ್ಥಗಳು ಮಿಥ್ಯಾ ಅಂತ ಆಗದೇ ಹೋಗಬೇಕಾದೀತು ಅಂತ ನಾವು ಹೇಳ್ತೇವೆ. ಮಿಥ್ಯಾರ್ಥ ಸಂಬಂಧ ಮಿಥ್ಯಾಭೂತವಾದದ್ದು ಎಂಬುದಾಗಿ ಜ್ಞಾನದ ಇರುವುದರಿಂದ ಅರ್ಥಾಹ ಪದಾರ್ಥಗಳು ತೇ ನಿನಗೆ ಕಥಂ ನ ಸತ್ಯಾಹ ಯಾಕೆ ಸತ್ಯ ಆಗೋದಿಲ್ಲ, ಸತ್ಯವೇ ಆಗಲಿ. ಮಿಥ್ಯಾಭೂತಾರ್ಥ ಸಂಬಂಧ ಮಿಥ್ಯಾಭೂತವಾದ ಪದಾರ್ಥಗಳ ಇರುವುದರಿಂದ ಒಂದು ವೇಳೆ ಜ್ಞಾನವು ಮಿಥ್ಯಾ ಆಗುತ್ತದೆ ಎಂಬುದಾಗಿ ಇಷ್ಯತೆ ನೀನು ಹೇಳ್ತೀಯ ಅಂತಾದರೆ ಸತ್ಯೇಶ ಜ್ಞಾನ ಸಂಬಂಧಾತ್ ಸತ್ಯಭೂತವಾದ ಪರಮಾತ್ಮನ ಜ್ಞಾನದ ಸಂಬಂಧ ಇರುವುದರಿಂದ ಅರ್ಥಾಹ ಪದಾರ್ಥಗಳು ತೇ ನಿನಗೆ ಕಥಂ ನ ಸತ್ಯಾಹ ಯಾಕೆ ಸತ್ಯ ಆಗೋದಿಲ್ಲ, ಸತ್ಯವೇ ಆಗಲಿ. ಮಿಥ್ಯಾಭೂತಾರ್ಥ ಸಂಬಂಧಾತ್ ಮಿಥ್ಯಾತ್ವಂ ಇತಿ ಸ್ವಮತ ವಿರೋಧ ದರ್ಶಿತ. ಮಿಥ್ಯಾಭೂತವಾದ ಪದಾರ್ಥಗಳ ಸಂಬಂಧ ಇರೋದರಿಂದ ಜ್ಞಾನವು ಮಿಥ್ಯಾ ಆಗತ್ತೆ ಅನ್ನೋದಕ್ಕೆ ಅವರ ಮತ ವಿರೋಧವನ್ನು ಹೇಳಿದರು. ಮಿಥ್ಯಾಭೂತವಾದ ರಜತ ಜ್ಞಾನದ ಸಂಬಂಧ ಇರತಕ್ಕಂಥ ಸಾಕ್ಷಿ ಅದು ಸತ್ಯವೇ ಅಂತ ಸ್ವಮತ ವಿರೋಧವನ್ನು ಹೇಳಿದರು. ಅಧುನಾ ಉತ್ತರಾಂತರ ಮಾಹ ಇನ್ನೊಂದು ಉತ್ತರವನ್ನು ಕೊಡ್ತಾ ಇದ್ದಾರೆ. ಸತ್ಯೇಶ ಜ್ಞಾನ ಸಂಬಂಧ ಎಂಬತಕ್ಕಂಥದ್ದರಿಂದ ಅಂತ ನಾವು ಹೇಳಿದ ರೀತಿಯಲ್ಲೇ ಒಪ್ಪಬೇಕು ಅಂತ ಹೇಳ್ತಾರೆ. ತತ್ಪಾದ ಸಂಗಿ ಸಲಿಲಾತ್ ಅಶುದ್ಧಸ್ಯ ಹಿ ಶುದ್ಧತಾ ಸತ್ಯಭೂತವಾದ ಪರಮಾತ್ಮನ ಜ್ಞಾನದ ಸಂಬಂಧ ಪದಾರ್ಥಗಳಿಗಿರೋದ್ರಿಂದ ಪದಾರ್ಥಗಳು ಸತ್ಯ ಆಗಬೇಕು ಅನ್ನೋದು ಒಪ್ಪಬೇಕು. ಯಾಕೆ ಅಂತಂದರೆ ನೋಡಿ, ಪರಮಾತ್ಮನ ಪಾದದ ಸಂಬಂಧ ಇದೆ. ಯಾವುದಕ್ಕಿದೆ? ಗಂಗೆ ನೀರಿಗಿದೆ. ಗಂಗೆ ನೀರು ಎಷ್ಟು ಹೊಲಸು ಅಲ್ವಾ? ಮೃತ ಶರೀರವನ್ನು ಕೂಡ ಅಲ್ಲಿ ಹಾಕ್ತಾರೆ. ಅಷ್ಟೇ ಅಲ್ಲ, ಈಗಿನ ಕಾಲದಲ್ಲಿ ಅನೇಕ ಫ್ಯಾಕ್ಟ್ರಿಗಳದ್ದು ತ್ಯಾಜ್ಯವಾದ ವಸ್ತುಗಳನ್ನು ಹಾಕ್ತಾರೆ, ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ನೀರನ್ನೆಲ್ಲೂ ಹರಿಬಿಡ್ತಾರೆ. ಆದರೂ ಕೂಡ ಆ ಗಂಗೆ ಪವಿತ್ರ. ಯಾಕೆ ಪವಿತ್ರ? ತತ್ಪಾದ ಸಂಗ, ಪರಮಾತ್ಮನ ಪಾದದ ಸಂಬಂಧ ಇದೆ ಅಂತ ಆ ಗಂಗೆ ನೀರೇನಾಗಿದೆ? ಪವಿತ್ರವಾಗಿದೆ. ಪರಮಾತ್ಮ ಅವನ ಪಾದ ಪವಿತ್ರ,
ಪರಮಾತ್ಮನೂ ಪವಿತ್ರ, ಪರಮಾತ್ಮನ ಪಾದವೂ ಪವಿತ್ರ. ಆದ್ದರಿಂದ ಪವಿತ್ರವಾದ ಪರಮಾತ್ಮನ ಪಾದದ ಸಂಬಂಧ ಇರೋದರಿಂದ ಅಪವಿತ್ರವಾಗಿರ್ತಕ್ಕಂಥ ಗಂಗೆಯೂ ಕೂಡ ಅತ್ಯಂತ ಪವಿತ್ರ ಆಗುತ್ತೆ ತಾನೇ. ಹಾಗೇ ಈ ಪದಾರ್ಥಗಳನ್ನೆಲ್ಲ ಮಿಥ್ಯ ಅಂತ ಹೇಳ್ತೀಯ, ಆದರೆ ಭಗವಂತನ ಜ್ಞಾನ ಸತ್ಯ. ಸತ್ಯಭೂತವಾದ ಪರಮಾತ್ಮನ ಜ್ಞಾನದ ಸಂಬಂಧ ಪದಾರ್ಥಗಳಿದೆ. ಅಂದ ಪದಾರ್ಥ ಎಲ್ಲವೂ ಕೂಡ ಸತ್ಯವೇ ಆಗಲಿ ಅನ್ನೋದೇ ಯೋಗ್ಯ. ತತ್ಪಾದ ಸಂಗಿ ಸಲಿಲಾತ್, ಪರಮಾತ್ಮನ ಪಾದದ ಸಂಬಂಧವುಳ್ಳ ಜಲದಿಂದ ಅಶುದ್ಧಸ್ಯ, ಅಶುದ್ಧವಾದಂತಹ ವಸ್ತುವಿಗೆ ಶುದ್ಧತಾ, ಪರಿಶುದ್ಧತೆಯು ಉಂಟಾಗುತ್ತದೆ. ಗಂಗೆಗೆ ಅಲ್ಲ, ಗಂಗೆಯನ್ನು ಪ್ರೋಕ್ಷಣೆ ಮಾಡಿದ್ರೆ ಅಪವಿತ್ರವಾದ ಪವಿತ್ರವೂ ವಸ್ತುವು ಪವಿತ್ರವಾಗುತ್ತೆ. ಅದರಿಂದ ತತ್ಪಾದ ಸಂಗಿ ಸಲಿಲ, ಪರಮಾತ್ಮನ ಪಾದದ ಸಂಬಂಧ ಉಳ್ಳಂತಹ ನೀರಿನಿಂದ ಅಶುದ್ಧಸ್ಯ, ಅಶುದ್ಧವಾದ ವಸ್ತುವಿಗೆ ಶುದ್ಧತಾ, ಪರಿಶುದ್ಧತ್ವ ಎಂಬತಕ್ಕಂಥದ್ದು ಉಂಟಾಗುತ್ತದೆ. ನ ಕೇವಲಂ ಇಯಂ ಪ್ರತಿಬಂಧಿ, ನಾವು ಹೇಳಿದ್ದು ಪರಮಾತ್ಮನ ಜ್ಞಾನ ಸತ್ಯವಾಗಿದೆ, ಸತ್ಯವಾದ ಪರಮಾತ್ಮನ ಜ್ಞಾನದ ಸಂಬಂಧ ಪದಾರ್ಥಗಳಿಗಿದೆ, ಅದು ಸತ್ಯ ಆಗಲಿ ಅಂತ ಪ್ರತಿಬಂಧಿ ಉತ್ತರವನ್ನು ಕೊಟ್ಟಿದ್ದೇವೆ ಅಂತ ಅಷ್ಟೇ ಅಲ್ಲ. ಕಿಂತು ಇದಮೇವ ಯುಕ್ತಿಯುಕ್ತಂ, ನಾವು ಹೇಳಿರತಕ್ಕಂಥದ್ದೇ ಯುಕ್ತಿಯುಕ್ತವೂ ಆಗಿದೆ. ಇತ್ಯತ್ರ ದೃಷ್ಟಾಂತ ಮಾಹ, ಈ ವಿಷಯದಲ್ಲಿ ಉದಾಹರಣೆಯನ್ನು ಹೇಳ್ತಾ ಇದ್ದಾರೆ. ತತ್ಪಾದ ಸಂಗಿ ಗಂಗಾಜಲಾದಿತ್ಯರ್ಥ. ತತ್ಪಾದ ಸಂಗಿ ಸಲಿಲ ಯಾವುದದು? ಗಂಗಾಜಲ. ಗಂಗಾಜಲದ ಪ್ರೋಕ್ಷಣೆ ಮಾಡಿದ್ರೆ ಅಪವಿತ್ರವಾದದ್ದು ಪವಿತ್ರವಾಗುತ್ತೆ. ನಿರ್ದೋಷೇಶ್ವರ ಚಿದ್ಯೋಗಾತ್ ಸತ್ಯತಾ ಲೋಕಸಮ್ಮತ ಅಬಾಧಿತಾರ್ಥ ಸಂಬಂಧಾತ್ ಬಾಧ್ಯತಾಶಾವೃಥಾ ತವ. ಪರಮಾತ್ಮನ ಜ್ಞಾನ, ಅದರಲ್ಲಿ ಯಾವ ದೋಷವೂ ಇಲ್ಲ. ಪರಮಾತ್ಮನ ಜ್ಞಾನದಲ್ಲಿ ಯಾವ ವಿಧವಾದ ದೋಷವೂ ಇಲ್ಲ. ಅಂದರೆ ಪರಮಾತ್ಮನ ಜ್ಞಾನ ಏನಾಗಿದೆ? ಅದು ಪ್ರಮಾತ್ಮಕವಾದದ್ದು. ಪರಮಾತ್ಮನ ಜ್ಞಾನ ಯಥಾರ್ಥ ಆಗಿದೆ. ಅಂತಹ ಯಥಾರ್ಥವಾದ ಜ್ಞಾನಕ್ಕೆ ವಿಷಯವಾದದ್ದು ಯಾವುದು? ಜಗತ್ತು. ಯಥಾರ್ಥ ಜ್ಞಾನಕ್ಕೆ ವಿಷಯವಾದದ್ದು ಜಗತ್ತು. ಆದ್ದರಿಂದ ಜಗತ್ತೇನಾಗಬೇಕು? ಸತ್ಯವೇ ಆಗಬೇಕು. ಅಯಂಘಟಃ ಜ್ಞಾನ ಬಂತು. ಅಯಂಘಟಃ ಅಂತ ಅಥವಾ ಇದಂ ಪುಸ್ತಕಂ ಜ್ಞಾನ ಬಂತು. ಇದಂ ಪುಸ್ತಕಂ ಅಂತ ಜ್ಞಾನ ಇದೆಯಲ್ಲ, ಈ ಜ್ಞಾನ ಇದೇನಾಗಿದೆ? ಯಥಾರ್ಥ ಜ್ಞಾನ ಇದೆ. ಇದಂ ಪುಸ್ತಕಂ ಎಂಬತಕ್ಕಂಥ ಜ್ಞಾನ ಬಂದಿದೆ. ಈ ಜ್ಞಾನ ಯಥಾರ್ಥ ಜ್ಞಾನ. ಈ ಜ್ಞಾನಕ್ಕೆ ವಿಷಯವಾಗಿರ್ತಕ್ಕಂಥ ಪುಸ್ತಕ ಏನು? ಸತ್ಯ. ಹಾಗೆ ಇಡೀ ಜಗತ್ತು ಅದು ಯಥಾರ್ಥ ಜ್ಞಾನಕ್ಕೆ ವಿಷಯವಾಗಿದೆ. ಯಾವುದು ಯಥಾರ್ಥ ಜ್ಞಾನ? ಭಗವಂತನ ಜ್ಞಾನ ಯಥಾರ್ಥ ಜ್ಞಾನ. ಭಗವಂತನ ಜ್ಞಾನ ಯಥಾರ್ಥ ಯಾಕೆ? ಭಗವಂತನ ಜ್ಞಾನದಲ್ಲಿ ಯಾವ ವಿಧವಾದ ದೋಷವೂ ಇಲ್ಲ. ಅಂದರೆ ಭಗವಂತನ ಜ್ಞಾನದಲ್ಲಿ ದೋಷ ಇಲ್ಲ, ಆದ್ದರಿಂದ ಭಗವಂತನ ಜ್ಞಾನ ಯಥಾರ್ಥ. ಯಥಾರ್ಥ ಜ್ಞಾನಕ್ಕೆ ವಿಷಯವಾದದ್ದು ಸಕಲ ಪದಾರ್ಥಗಳು. ಹಾಗಾದರೆ ಸಕಲ ಪದಾರ್ಥಗಳು ಏನಾಗಬೇಕು? ಸತ್ಯವೇ ಆಗಬೇಕು ಅಂತ. ನಿರ್ದೋಷ ಈಶ್ವರ ಚಿದ್ಯೋಗ ಲೋಕಸಮ್ಮತ ಸತ್ಯತಾ ಅಂದ ಎಲ್ಲ ಪದಾರ್ಥಗಳಿಗೆ ಸತ್ಯತ್ವವನ್ನೇ ಒಪ್ಪಬೇಕು ಅಂತ. ಅಬಾಧಿತಾರ್ಥ ಸಂಬಂಧಾತ್ ಬಾಧ್ಯತಾಶಾ ವೃಥಾತ್ವಾ ಅಂತ. ಅಷ್ಟೇ ಅಲ್ಲ, ಪರಮಾತ್ಮನ ಜ್ಞಾನ ಇದೆಯಲ್ಲ, ಅದಕ್ಕೆ ಬಾಧವೇ ಇಲ್ಲ. ಪರಮಾತ್ಮನ ಜ್ಞಾನಕ್ಕೆ ಬಾಧ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಆದ್ದರಿಂದ ಅಬಾಧಿತಾರ್ಥ ಸಂಬಂಧಾತ್, ಪರಮಾತ್ಮನ ಜ್ಞಾನ ಬಾಧಿತವಲ್ಲ, ಅಬಾಧಿತವಾಗಿರ್ತಕ್ಕಂಥದ್ದು. ಅಬಾಧಿತವಾಗಿರ್ತಕ್ಕಂತಹ ಜ್ಞಾನ ಎಂಬತಕ್ಕಂತಹ ಪದಾರ್ಥದ ಸಂಬಂಧ ಇದೆ. ಅಬಾಧಿತವಾದದ್ದು ಜ್ಞಾನ, ಜ್ಞಾನ ಎಂಬತಕ್ಕಂತಹ ಪದಾರ್ಥದ ಸಂಬಂಧ ಎಂಬತಕ್ಕಂಥದ್ದು ವಸ್ತುಗಳಿಗಿದೆ. ಆದ್ದರಿಂದ ಈ ಎಲ್ಲ ವಸ್ತುಗಳು ಕೂಡ ಅಬಾಧ್ಯವೇ ಆಗಬೇಕು. ಜಗತ್ತೆಲ್ಲವೂ ಕೂಡ ಏನಾಗಬೇಕು? ಅಬಾಧ್ಯವೇ ಆಗಬೇಕು. ಆದ್ದರಿಂದ ಜಗತ್ತು ಬಾಧ್ಯ ಎಂಬತಕ್ಕಂತಹ ನಿನ್ನ ಆಸೆ ಇದೆಯಲ್ಲ, ಅವರು ಜಗತ್ತನ್ನು ಬಾಧ್ಯ ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಬಾಧ್ಯತಾಶಾ ತವ ವೃಥಾ. ನಿನ್ನ ಈ ಜಗತ್ತು ಬಾಧ್ಯ ಆಗಿದೆ ಎಂಬತಕ್ಕಂಥ ಆಸೆ ಯಾವತ್ತೂ ಅದು ಕೈಗೂಡೋದಿಲ್ಲ, ಅದು ನೆರವೇರಲಿಕ್ಕೆ ಸಾಧ್ಯವೇ ಇಲ್ಲ. ನಿರ್ದೋಷೇಶ್ವರ ಚಿದ್ಯೋಗಾತ್, ದೋಷರಹಿತವಾದ ಪರಮಾತ್ಮನ ಜ್ಞಾನದ ಸಂಬಂಧ ಇರುವುದರಿಂದ ಸತ್ಯತಾ, ಪದಾರ್ಥವು ಸತ್ಯವಾಗಿದೆ ಎಂಬತಕ್ಕಂಥದ್ದು ಲೋಕಸಮ್ಮತ, ಲೋಕಕ್ಕೆ ಜನಗಳಿಗೆ ಸಮ್ಮತವಾದದ್ದು.
ಅಬಾಧಿತಾರ್ಥ ಸಂಬಂಧಾತ್, ಬಾಧ ಇಲ್ಲದೇ ಇರುವಂತಹ ಜ್ಞಾನ ಎಂಬತಕ್ಕಂತಹ ಪದಾರ್ಥದ ಸಂಬಂಧ ಇರುವುದರಿಂದ ತವ ನಿನಗೆ ಬಾಧ್ಯತಾಶ, ಪರಮಾತ್ಮನ ಸರ್ವಜ್ಞತ್ವಕ್ಕೆ ಬಾಧ್ಯತ್ವ ಎಂಬತಕ್ಕಂತಹದ್ದು ಇದೆ ಎಂಬತಕ್ಕಂತಹ ಆಸೆಯು ವೃಥಾ, ವ್ಯರ್ಥವೇ ಆಗುತ್ತದೆ. ನಿರ್ದೋಷೇಶ್ವರ ಚಿದ್ಯೋಗ, ದೋಷರಹಿತವಾದ ಈಶ್ವರ ಜ್ಞಾನದ ಸಂಬಂಧ ಇರುವುದರಿಂದ ಸತ್ಯತಾ, ಪದಾರ್ಥವು ಸತ್ಯವಾಗಿದೆ ಎಂಬತಕ್ಕಂಥದ್ದು ಲೋಕಸಮ್ಮತ, ಲೋಕದಲ್ಲಿ ಜನರಿಗೆ ಸಮ್ಮತವಾಗಿದೆ. ಅಬಾಧಿತಾರ್ಥ ಸಂಬಂಧ, ಬಾಧರಹಿತವಾದ ಪರಮಾತ್ಮನ ಜ್ಞಾನ ಎಂಬತಕ್ಕಂತಹ ಪದಾರ್ಥದ ಸಂಬಂಧ ಇರುವುದರಿಂದ ತವ ನಿನಗೆ ನಿನ್ನ ಬಾಧ್ಯತಾಶ, ಈ ಜಗತ್ತು ಸರ್ವಜ್ಞತ್ವವು ಬಾಧ್ಯವಾಗಿದೆ ಎಂಬತಕ್ಕಂಥ ಆಸೆಯು ವೃಥಾ, ವ್ಯರ್ಥವೇ ಆಗುತ್ತದೆ. ಅಧುನಾ ಈಶ್ವರಜ್ಞಾನಸ್ಯ ಪ್ರಮಾತ್ವನಿಯಮೇನ ತದ್ವಿಷಯಸ್ಯ ಜಗತಃ ಕಥಂ ನ ಸತ್ಯತ. ಇವಾಗ ಇನ್ನೊಂದು ರೀತಿಯಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಭಗವಂತನ ಜ್ಞಾನ ಅದು ಯಾವಾಗಲೂ ಕೂಡ ಪ್ರಮಾಣೆ, ಯಥಾರ್ಥವೇ ಆಗಿದೆ. ಯಾವ ಜ್ಞಾನವು ಯಥಾರ್ಥ ಆಗಿರುತ್ತೋ ಆ ಜ್ಞಾನದ ವಿಷಯ ಸತ್ಯವೇ ಆಗಿರಬೇಕು. ಇದಂ ರಜತಂ ಎಂಬತಕ್ಕಂಥ ಜ್ಞಾನ ಇದು ಯಥಾರ್ಥ ಆಗಿದೆ ಅಂತಾದರೆ ಈ ಜ್ಞಾನಕ್ಕೆ ವಿಷಯವಾಗಿರ್ತಕ್ಕಂಥ ರಜತ ಅದು ಸತ್ಯವೇ ಆಗಿರಬೇಕು. ರಜತವನ್ನು ನೋಡಿ ರಜತ ಜ್ಞಾನ ಬಂದಿದೆ ಅಂತಾದರೆ ಆವಾಗ ಇದಂ ರಹಿತ ಎಂಬತಕ್ಕಂಥ ಜ್ಞಾನ ಅದು ಯಥಾರ್ಥ ಆಯಿತು. ಅಲ್ಲಿರುವಂಥ ವಸ್ತು ರಜತ ಅದು ರಜತವೇ ಆಗಿರುತ್ತೆ. ಒಂದು ವೇಳೆ ಶುಕ್ತಿಯನ್ನು ನೋಡಿ ರಜತ ಜ್ಞಾನ ಬಂದಿದೆ ಅಂತಾದರೆ ಇದಂ ರಹಿತ ಎಂಬತಕ್ಕಂಥ ಜ್ಞಾನ ಯಥಾರ್ಥ ಅಲ್ಲ. ಇದಂ ರಹಿತ ಜ್ಞಾನ ಎಂಬತಕ್ಕಂಥ ಯಥಾರ್ಥ ಅಲ್ಲ. ಆದ್ದರಿಂದ ಅಲ್ಲಿ ಕಂಡಿರ್ತಕ್ಕಂತಹ ರಜತ ಅದು ರಜತ ಅಲ್ಲ. ಹಾಗಾದರೆ ಜ್ಞಾನವು ಯಥಾರ್ಥ ಆಗಿದೆ ಅಂತಾದರೆ ಜ್ಞಾನಕ್ಕೆ ವಿಷಯ ಯಾವುದೋ ಅದು ಸತ್ಯ ಆಗಿರಲೇಬೇಕು. ಪರಮಾತ್ಮನ ಜ್ಞಾನ ಅದು ಯಥಾರ್ಥ, ಎಲ್ಲಿಯೂ ದೋಷ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಅಂತಹ ಜ್ಞಾನಕ್ಕೆ ಈ ಜಗತ್ತು ವಿಷಯ ಆಗಿದೆ ಅಂತಾದರೆ ಜಗತ್ತೇನಾಗಬೇಕು? ಸತ್ಯವೇ ಆಗಬೇಕು. ಅಧುನಾ ಈಶ್ವರ ಜ್ಞಾನಸ್ಯ ಪ್ರಮಾತ್ಮ ನಿಯಮೇನ, ಭಗವಂತನ ಜ್ಞಾನ ಯಾವತ್ತೂ ಯಥಾರ್ಥವೇ ಆಗಿದೆ. ಅದರಲ್ಲಿ ಎಲ್ಲಿಯೂ ಕೂಡ ಅಯಥಾರ್ಥ ಎಂಬತಕ್ಕಂತಹ ಶಂಕೆಗೆ ಅವಕಾಶವೇ ಇಲ್ಲ. ತದ್ವಿಷಯಸ್ಯ ಜಗತಃ, ಅಂತಹ ದೋಷರಹಿತವಾದ ಯಾವತ್ತೂ ಯಥಾರ್ಥವೇ ಆಗಿರ್ತಕ್ಕಂಥ ಪರಮಾತ್ಮನ ಜ್ಞಾನಕ್ಕೆ ವಿಷಯವಾಗಿರ್ತಕ್ಕಂಥ ಜಗತ್ತಿಗೆ ಕಥಂ ನ ಸತ್ಯತ, ಯಾಕೆ ಸತ್ಯತ್ವ ಇಲ್ಲ? ಸತ್ಯತ್ವ ಇಲ್ಲ ಅಂತ ಹೆಂಗೆ ಹೇಳ್ತೀಯಾ? ಸಾಧ್ಯವೇ ಇಲ್ಲ. ಇತ್ಯಾಹ, ಇದನ್ನು ಹೇಳ್ತಾ ಇದ್ದಾರೆ. ನಿರ್ದೋಷ ಈಶ್ವರ ಚಿದ್ಯೋಗಾತ್ ಅಂತ. ಜಗತಃ ಬಾಧ ಅದರ್ಶನೇನ ಮಿಥ್ಯಾತ್ವ ಅಯೋಗಾಚ್ಚ ನ ತತ್ಸಂಬಂಧಾತ್ ಸಾರ್ವಜ್ಞ ಮಿಥ್ಯಾತ್ವ ಮಿಥ್ಯಾಹ. ಅಷ್ಟೇ ಅಲ್ಲ, ಜಗತ್ತಿಗೆ ಬಾಧ ಇಲ್ಲ. ಇದಂ ರಹಿತಂ ಜ್ಞಾನ ಬಂತು, ನೇದಂ ರಜತಂ ಜ್ಞಾನ ಬಂತು, ಬಾಧ ಇದೆ. ಪುಸ್ತಕ ಪದಾರ್ಥ ಎಲ್ಲವನ್ನು ನೋಡ್ತಾ ಇದ್ದೇವೆ. ಇದು ಪುಸ್ತಕ ಅಲ್ಲ, ಇದು ಪದಾರ್ಥ ಅಲ್ಲ ಅಂತ ಯಾವತ್ತಾದರೂ ಜ್ಞಾನ ಬಂದಿದೆಯಾ? ಇಲ್ಲ. ಆದ್ದರಿಂದ ಬಾಧ ಜ್ಞಾನ ಎಂಬತಕ್ಕಂಥದ್ದು ಬಂದಿಲ್ಲ. ಬಾಧ ಅದರ್ಶನೇನ, ಎಲ್ಲಿಯೂ ಬಾಧಜ್ಞಾನ ಎಂಬತಕ್ಕಂಥದ್ದು ಬಂದಿಲ್ಲ. ಆದ್ದರಿಂದ ಬಾಧಜ್ಞಾನ ಬಂದರೆ ಮಿಥ್ಯೆ ಆಗಿರುತ್ತೆ. ನೇದಂ ರಹಿತನ್ ಬಾಧಜ್ಞಾನ ಬಂತು, ಆದ್ದರಿಂದ ರಜತ ಎಂಬತಕ್ಕಂಥದ್ದು ಮಿಥ್ಯೆ ಆಗಿದೆ. ಇದಂ ಜಗತ್, ಇದಂ ವಸ್ತು ಅಂತ ಜ್ಞಾನ ಬಂದಿದೆ, ಇದಕ್ಕೆ ಬಾಧ ಇದೆಯಾ? ಇಲ್ಲ. ಹಾಗಾದರೆ ಈ ಜಗತ್ತು ಎಂಬತಕ್ಕಂಥದ್ದು ಮಿಥ್ಯೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಮಿಥ್ಯಾತ್ವ ಅಯೋಗಾಚ್ಚ ನ ತತ್ ಸಂಬಂಧಾತ್ ಸಾರ್ವಜ್ಞ ಮಿಥ್ಯಾತ್ವಂ. ಅದರಿಂದ ಜಗತ್ತೇ ಮಿಥ್ಯ ಅಲ್ಲ ಅಂತಂದಮೇಲೆ ಜಗತ್ತಿನ ಜ್ಞಾನ ಪರಮಾತ್ಮನಿಗಿದೆ, ಸರ್ವಜ್ಞತ್ವ ಇದೆ, ಅದು ಮಿಥ್ಯಾ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಮಿಥ್ಯಾಭೂತವಾದ ಪದಾರ್ಥಗಳ ಜ್ಞಾನ, ಆದ್ದರಿಂದ ಸರ್ವಜ್ಞತ್ವ ಮಿಥ್ಯಾತ್ವ ಅಂತ ಹೇಳಬೇಕಾಗಿತ್ತು. ಆದರೆ ಪದಾರ್ಥಗಳು ಸತ್ಯವೇ, ಆದ್ದರಿಂದ ಮಿಥ್ಯಾಭೂತವಾದ ಪದಾರ್ಥಗಳ ಜ್ಞಾನವೇ ಅವನಿಗಿಲ್ಲ, ಸತ್ಯಭೂತವಾದ ಪದಾರ್ಥಗಳ ಜ್ಞಾನವೇ ಇರೋದು. ಆದ್ದರಿಂದ ಸರ್ವಜ್ಞತ್ವವು ಕೂಡ ಸತ್ಯವೇ ಆಗಬೇಕು. ಯದಿ ಸೋಪಾಧಿಕತ್ವಂತೆ ಮಿಶ್ರಣಂ ಕ್ಷೀರನೀರವತ್ ತದಾ ಸರ್ವಜ್ಞ ಯೋಗೀಂದ್ರ ಹೃದಯೇ ಸ್ಯಾದ್ವಿದಾರಣಂ. ಇನ್ನು ಪರಮಾತ್ಮನಲ್ಲಿರುವಂಥ ಸರ್ವಜ್ಞತ್ವ ಅವರು ಸೋಪಾಧಿಕ ಅಂತ ಹೇಳಿದ್ರು. ಪರಮಾತ್ಮನಲ್ಲಿರುವಂತಹ ಸರ್ವಜ್ಞತ್ವ ಎಂಬತಕ್ಕಂಥದ್ದು ಸೋಪಾಧಿಕ ಅಂತ. ಸೋಪಾಧಿಕ ಅಂದ್ರೇನು? ಅದು ಮಿಶ್ರಣ ಹೊಂದಿದೆ ಅಂತ ಅರ್ಥ. ಹೇಳ್ತೀಯಾ ಅಂತ ಕೇಳ್ತೇವೆ ನಾವು. ಉಪಾಧಿ ಸಹಿತವಾಗಿದೆ ಅಂತಂದರೆ ನೀರ ಕ್ಷೀರವತ್, ನೀರು ಮತ್ತು ಕ್ಷೀರ
ಅದು ಯಾವ ರೀತಿಯಲ್ಲಿ ಮಿಶ್ರಣ ಹೊಂದಿದೆಯೋ ಹಾಗೆ ಈ ಸರ್ವಜ್ಞತ್ವ ಎಂಬತಕ್ಕಂಥದ್ದು ಕೂಡ ಏನು ಮಿಶ್ರಣವನ್ನು ಹೊಂದಿದೆ ಅಂತ ಹೇಳಬೇಕು. ಅಂದರೆ ಏನರ್ಥ, ಜಗತ್ತಿನಿಂದ ಮಿಶ್ರಣವನ್ನು ಹೊಂದಿದೆ, ಮಿಥ್ಯಾಭೂತವಾಗಿರ್ತಕ್ಕಂತಹ ಜಗತ್ತಿನಿಂದ ಮಿಶ್ರಣವನ್ನು ಹೊಂದಿದೆ ಅಂತ ಅರ್ಥನಾ ಅಂತ ಕೇಳಿ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾನೆ. ನೀರು ನೀರ ನೀರ ಕ್ಷೀರವತ್ತು, ನೀರು ಅಲ್ಲ ನೀರ, ಕ್ಷೀರ ನೀರವತ್ತು. ನಿರ್ಗತೆ ನೀರೆ ಸೇತುಮೇಷ ಚಿಕಿರಿಷತಿ ಅಂತ ಅಲಂಕಾರದಲ್ಲಿ ಒಂದು ಕಡೆ ಹೇಳಬೇಕಾದ್ರೆ ನಿರ್ಗತೆ ನೀರೆ, ನೀರೆಲ್ಲ ಹೋಯಿತು, ಆಮೇಲೆ ಸೇತುಮೇಷ ಚಿಕಿರಿಷತಿ, ಸೇತುವೆ ಕಟ್ಟಬೇಕು ಅಂತ ಇವಳು ಅಪೇಕ್ಷೆ ಪಡ್ತಾಳೆ ಅಂತ ಒಂದು ಅಲಂಕಾರವನ್ನು ಹೇಳ್ತಾರೆ. ಅಲ್ಲಿ ನೀರೆ ಇಲ್ಲ, ನೀರ ಅಂತ ಪ್ರಯೋಗ ತುಂಬ ಕಡೆ ಇಲ್ಲ. ಅದರಿಂದ ಪರಮಾತ್ಮನಿಗೆ ಸರ್ವಜ್ಞತ್ವ ಎಂಬತಕ್ಕಂಥದ್ದು ಸೋಪಾಧಿಕ ಅಂತ ಅವ್ರು ಹೇಳಿದರು. ಸರ್ವಜ್ಞತ್ವ ಸೋಪಾಧಿಕ ಅಂದ್ರೇನು ಅಂತಂದರೆ ಉಪಾಧಿಭೂತವಾದ ಜಗತ್ತಿನಿಂದ ಮಿಶ್ರಿತವಾಗಿದೆ ಅಂತ ಅರ್ಥನೋ, ಅಥವಾ ಮಿಥ್ಯಾಭೂತವಾದ ಜಗತ್ತಿನ ಅವಶ್ಯಕತೆ ಇದೆ. ಅಂದರೆ ವಸ್ತು ಇದ್ರೇ ಜ್ಞಾನ ಬರುವುದು. ಹಾಗಾದರೆ ಸರ್ವಜ್ಞ ಅಂತ ಬೇಕಾದರೆ ಸರ್ವ ವಸ್ತುಗಳು ಬೇಕು. ಅದಕ್ಕೆ ಮಿಶ್ರಣ ಆಗಿದೆ ಅಂತ ಹೇಳ್ತೀಯೋ ಅಥವಾ ನಿರೂಪಿತತ್ವ ಅಂತ ಹೇಳ್ತಾರೆ. ಈಗ ಅಯಂಘಟ ಅಂತ ಜ್ಞಾನ, ಅಯಂಘಟ ಅನ್ನೋದು ಜ್ಞಾನ. ಇದು ಜ್ಞಾನ ಎಂಬತಕ್ಕಂಥದ್ದು ವಿಷಯದಿಂದ ನಿರೂಪಿತವಾಗಿದೆ. ಅಂದರೆ ಘಟ ನಿರೂಪಿತವಾದದ್ದು ಜ್ಞಾನ ಅಂತ ಹೇಳ್ತೇವೆ. ಇದು ಪಾರಿಭಾಷಿಕ ಪದ. ಹೀಗೆ ವಸ್ತು ಇದ್ರೇ ಜ್ಞಾನ ಬರೋದು. ಜ್ಞಾನಕ್ಕೆ ಯಾವುದು ವಿಷಯವೋ ಆ ವಿಷಯವನ್ನೇನಂತ ಕರೀತಾರೆ? ಉಪಾಧಿ ಅಂತ ಕರೀತಾರೆ. ಮಿಶ್ರಣ ಹೊಂದಿದೆ ಅಂತ ಅರ್ಥ ಅಲ್ಲ. ಅಂದರೆ ನಿನ್ನ ಅಭಿಪ್ರಾಯ ಏನು? ಸರ್ವಜ್ಞತ್ವವು ಸೋಪಾಧಿಕ ಅಂತಂದರೆ ಉಪಾಧಿಭೂತವಾಗಿರ್ತಕ್ಕಂಥ ಜಗತ್ತಿನಿಂದ ಮಿಶ್ರಿತವಾಗಿದೆ ಅಂತ ಅರ್ಥನೋ, ಅಥವಾ ಆ ವಸ್ತು ಎಂಬತಕ್ಕಂಥದ್ದು ಜ್ಞಾನ ಬರಲಿಕ್ಕೆ ನೇಮೇನ ಇರಬೇಕು, ಜ್ಞಾನ ಬರಬೇಕಾದ್ರೆ ವಸ್ತುವಿನ ಅವಶ್ಯಕತೆ ಇದೆ ಅಂತ ಅರ್ಥನೋ ಅಂತ ಕೇಳಿ ಅದಕ್ಕೆ ಮೊದಲನೇ ಪಕ್ಷಕ್ಕೆ ಉತ್ತರ ಕೊಡ್ತಾನೆ. ಒಂದು ವೇಳೆ ಸರ್ವಜ್ಞ ಅಂತಂದರೆ ಆ ಜ್ಞಾನಕ್ಕೆ ಎಲ್ಲ ಪದಾರ್ಥಗಳ ಮಿಶ್ರಣ ಆಗಿದೆ, ಎಲ್ಲ ಪದಾರ್ಥಗಳು ಸೇರಿಕೊಂಡಿದೆ. ಹೇಗೆ ಸೇರಿಕೊಂಡಿದೆ? ಅದಕ್ಕೆ ಉದಾಹರಣೆ ಕೊಟ್ಟಿದ್ದು ನೀರ ಕ್ಷೀರವತ್ತು. ಕ್ಷೀರದಲ್ಲಿ ನೀರು ಸೇರಿಕೊಂಡ ಹಾಗೆ ಈ ಜ್ಞಾನದಲ್ಲಿ ಜಗತ್ತು ಸೇರಿಕೊಂಡಿದೆ ಅಂತಾದರೆ ಯೋಗಿಗಳಿಗಿದೆಯಲ್ಲ ಅವರಿಗೆ ಸರ್ವ ವಿಷಯಕ ಜ್ಞಾನ ಇದೆ ಅಂತ ಹೇಳ್ತಾರೆ. ಯೋಗಿಗಳೆಲ್ಲ ತಮ್ಮ ಒಂದು ದಿವ್ಯವಾದ ಜ್ಞಾನ ದೃಷ್ಟಿಯಿಂದ ಎಲ್ಲವನ್ನೂ ತಿಳಿದಿದ್ದಾರೆ. ಹಾಗಾದರೆ ಸರ್ವ ಜ್ಞಾನ ಅವರಿಗಿದೆ ಅಂತಂದಮೇಲೆ ಎಲ್ಲ ವಸ್ತುಗಳು ಅವರಲ್ಲಿ ಸೇರಿಕೊಂಡಿದೆ ಅಂತಾಯಿತು. ಅದಕ್ಕೆ ಹೇಳ್ತಾರೆ ಎದೆ ಒಡೆದು ಹೋಗಬೇಕಾಗಿತ್ತು ಅಂತ. ಇದಕ್ಕೆ ಎಲ್ಲ ವಸ್ತುಗಳು ಈ ಎದೆಯಲ್ಲಿ ಸೇರಿಕೊಂಡಿದೆ ಅಂದರೆ ಏನಾಗಬೇಕು? ಸ್ಯಾತ್ ಹೃದಯೇ ವಿದಾರಣಂ, ಹೃದಯದಲ್ಲಿ ಒಡೆದು ಹೋಗಬೇಕಾಗುತ್ತೆ. ಅಂದರೆ ವಸ್ತುಗಳು ಅಲ್ಲಿ ಉಪಾಧಿಯಾಗಿದೆ ಅಂತಂದರೆ ನೀರಿನಲ್ಲಿ ಕ್ಷೀರ ಸೇರಿದಂತೆ ಅಥವಾ ಕ್ಷೀರದಲ್ಲಿ ನೀರು ಸೇರಿದಂತೆ ಜ್ಞಾನದಲ್ಲಿ ಜಗತ್ತು ಸೇರಿಕೊಂಡಿದೆ ಅಂತ ಅರ್ಥ ಅಲ್ಲ ಅಂತ ಹೇಳಿದ್ರು. ಯದಿ ಒಂದು ವೇಳೆ ತೇ ನಿನ್ನ ಅಭಿಪ್ರಾಯದಂತೆ ಸೋಪಾಧಿಕತ್ವಂ ಸರ್ವಜ್ಞತ್ವವು ಸೋಪಾಧಿಕ ಅಂತಂದರೆ ಕ್ಷೀರ ನೀರವತ್ ಹಾಲು ನೀರಿನಂತೆ ಮಿಶ್ರಣವನ್ನು ಹೊಂದಿದೆ, ಜ್ಞಾನದಲ್ಲಿ ಜಗತ್ತು ಸೇರಿಕೊಂಡಿದೆ ಎಂಬುದಾಗಿ ಅರ್ಥ ಅಂತಾದರೆ ತದಾ ಆಗ ಸರ್ವಜ್ಞ ಯೋಗೀಂದ್ರ ಹೃದಯೇ, ಸರ್ವಜ್ಞರಾದ ಯೋಗಿ ಶ್ರೇಷ್ಠರ ಹೃದಯದಲ್ಲಿ ವಿದಾರಣಂ ಸ್ಯಾತ್, ಎಲ್ಲ ಪದಾರ್ಥಗಳು ಇದೆ. ಆದ್ದರಿಂದಾಗಿ ಜ್ಞಾನ ಇದೆ ಅಂದರೆ ವಸ್ತು ಇದೆ ಅಂತಾಯಿತು. ಹಾಗಾದರೆ ವಸ್ತು ಇರೋದರಿಂದ ಎದೆ ವಿದಾರಣಂ ಸ್ಯಾತ್, ಒಡೆದು ಹೋಗಬೇಕಾಗುತ್ತೆ. ಯದಿ ಒಂದು ವೇಳೆ ತೇ ನಿನ್ನ ಅಭಿಪ್ರಾಯದಲ್ಲಿ ಸೋಪಾಧಿಕತ್ವಂ ಸರ್ವಜ್ಞತ್ವವು ಜಗದುಪಾಧಿಕ ಎಂಬಲ್ಲಿ ಉಪಾಧಿಯಿಂದ ಕೂಡಿದೆ ಅನ್ನೋದಕ್ಕೆ ಕ್ಷೀರ ನೀರವತ್ ಹಾಲು ನೀರು ಮಿಶ್ರಣ ಹಾಲು ನೀರಿನಂತೆ ಒಂದಕ್ಕೊಂದು ಸೇರಿದೆ ಅಂತ ಅರ್ಥ ಆದರೆ ತದಾ ಆಗ ಸರ್ವಜ್ಞ ಯೋಗೀಂದ್ರ ಹೃದಯೇ, ಎಲ್ಲವನ್ನೂ ತಿಳಿದಿರುವ ಯೋಗಿ ಶ್ರೇಷ್ಠರ ಹೃದಯದಲ್ಲಿ ವಿದಾರಣಂ ಸ್ಯಾತ್, ಒಡೆಯುವಿಕೆ ಆಗಬೇಕಾಗುತ್ತೆ. ಎಲ್ಲ ವಸ್ತುಗಳು ಸೇರ್ತು ಅಂದರೆ ಎಲ್ಲ ವಸ್ತು ಹೃದಯದಲ್ಲಿ ಸೇರಿದ್ರೆ ಏನಾಗಬೇಕು? ಆನೆನೇ ಒಳಗಡೆ ಒಂದು ಹೋದರೂ ಸಾಕು, ಒಡೆದೋಗುತ್ತೆ. ಹಾಗೆ ಎಲ್ಲ ವಸ್ತುಗಳು ಸೇರಿದ್ರೆ ಹೃದಯವೇ ಒಡೆದು ಹೋಗಬೇಕಾಗುತ್ತೆ.
ಕಿಂಚ ಕಿಮಿದಂ ಸಾರ್ವಜ್ಞಸ್ಯ ಸೋಪಾಧಿಕತ್ವಂ ನಾಮ. ನೀವು ಹೇಳಿದ್ರಿ ಸರ್ವಜ್ಞತ್ವವು ಸೋಪಾಧಿಕ, ಬ್ರಹ್ಮನು ನಿರುಪಾಧಿಕ. ನಿರುಪಾಧಿಕನಾದ ಬ್ರಹ್ಮನಿಗೆ ಸೋಪಾಧಿಕವಾದ ಸರ್ವಜ್ಞತ್ವದಿಂದ ಐಕ್ಯ ಹೇಗೆ ಅಂತ ಪ್ರಶ್ನೆ ಮಾಡಿದ್ದವರು. ಅಲ್ಲಿ ಸೋಪಾಧಿಕ ಅಂತ ಸರ್ವಜ್ಞತ್ವವನ್ನು ಹೇಳಿದ್ರಿ. ಆ ಸರ್ವಜ್ಞತ್ವಕ್ಕೆ ಸೋಪಾಧಿಕತ್ವ ಅಂದರೆ ಏನು ಅಂತ ಕೇಳ್ತೇವೆ. ಉಪಾಧಿಭೂತ ಜಗನ್ಮಿಶ್ರಣಂವ, ಉಪಾಧಿಯಾದಂತಹ ಜಗತ್ತಿನ ಜೊತೆಯಲ್ಲಿ ಸೇರಿಕೊಂಡಿದೆ. ಹಾಲಿನಲ್ಲಿ ನೀರು ಸೇರಿಕೊಂಡ ಹಾಗೆ ಜ್ಞಾನದಲ್ಲಿ ಜಗತ್ತು ಸೇರಿಕೊಂಡಿದೆ ಅಂತ ಅರ್ಥನೋ, ಉಪಾಧಿ ನಿರೂಪಿತತ್ವ ಮಾತ್ರಂ, ಅಥವಾ ವಿಷಯ ನಿರೂಪಿತವಾಗಿದೆ, ಉಪಾಧಿ ನಿರೂಪಿತವಾಗಿದೆ, ಜ್ಞಾನ ಬರಬೇಕಾದರೆ ವಿಷಯದ ಅವಶ್ಯಕತೆ ಇದೆ ಅಂತ ಹೇಳ್ತೀಯೋ ಅಂತ ವಿಕಲ್ಪ್ಯ ಆದ್ಯಂ ದೂಷಯತಿ. ಈ ರೀತಿ ವಿಕಲ್ಪ ಮಾಡಿ ಮೊದಲನೇ ಪಕ್ಷವನ್ನು ನಿರಾಕರಣೆ ಮಾಡ್ತಾ ಇದ್ದಾರೆ. ಯದಿ ಸೋಪಾಧಿಕತ್ವಂತೆ ಅಂತ. ತದಾ ಗುರುತರ ಮಹೀಧರಾದೀನಾಂ ಅಪಿ ಆಂತರಜ್ಞಾನೇನ ಸಹ ಹೃದಯಾಂತ ಪ್ರವೇಶಾದಿತಿ ಭಾವ. ಅವರ ಎದೆ ಹೊಡೆದೋಬೇಕಾಗಿತ್ತು. ಯಾಕೆ? ಅವರಿಗೆ ಭೂಮಿಯ ಜ್ಞಾನ ಇದೆ, ಮಹೀಧರ ಪರ್ವತದ ಜ್ಞಾನ ಇದೆ. ಹಾಗಾದರೆ ಪರ್ವತದ ಜ್ಞಾನ ಇದೆ ಅಂತಾದರೆ ಭೂಮಿಯ ಜ್ಞಾನ ಇದೆ ಅಂತಂದರೆ ಜ್ಞಾನ ಒಳಗಿರೋದು, ಜ್ಞಾನದ ಜೊತೆಯಲ್ಲಿ ಭೂಮಿ ಪರ್ವತ ಸೇರಿಕೊಳ್ತು. ಹಾಗಾದರೆ ಜ್ಞಾನದ ಜೊತೆಯಲ್ಲಿ ಪರ್ವತ ಭೂಮಿ ಸೇರಿಕೊಂಡಿರೋದ್ರಿಂದ ಒಳಗಡೆ ಭೂಮಿ ಪರ್ವತ ಹೋದರೆ ಒಡೆದು ಹೋಗಬೇಕಾಗುತ್ತೆ ಅಂತ. ತದಾ ಗುರುತರ ದೊಡ್ಡದಾಗಿರ್ತಕ್ಕಂತಹ ಭೂಮಿ ಮಹೀಧರಾದೀನಾಂ ಪರ್ವತ ಮೊದಲಾದವುಗಳ ಆಂತರಜ್ಞಾನೇನ ಒಳಗಡೆ ಜ್ಞಾನ ಇದೆ ಅಂತಾಯಿತು. ಆ ಜ್ಞಾನದಲ್ಲಿ ಯಾವುದು ಪರ್ವತ ಭೂಮಿಗಳು ಸೇರಿಕೊಳ್ತು. ಆದ್ದರಿಂದ ಹೃದಯಾಂತ ಪ್ರವೇಶಾತ್, ಜ್ಞಾನದ ಜೊತೆಯಲ್ಲಿ ಇವುಗಳು ಪ್ರವೇಶ ಮಾಡಿದ್ರಿಂದ ಎದೆ ಒಡೆದು ಹೋಗಬೇಕಾದೀತು. ಶಬ್ದಾಚ್ಚ ಶಶಶೃಂಗಸ್ಯ ಜ್ಞಾನೇ ಶೃಂಗಿ ಭವಾನ್ ಭವೇತ್ ಅತ್ಯಂತಾಸಚ್ಯತೆ ಜ್ಞಾನಂ ಸ್ಯಾತ್ತೇನ ಹ್ಯತಿ ಸಂಕಟಂ. ಈ ರೀತಿಯಲ್ಲಿ ಪದಾರ್ಥಗಳೆಲ್ಲ ಮಿಥ್ಯಾ ಆಗಿದೆ. ಮಿಥ್ಯಾಭೂತವಾಗಿರ್ತಕ್ಕಂತಹ ಪದಾರ್ಥಗಳ ಜೊತೆಯಲ್ಲಿ ಜ್ಞಾನ ಕೂಡಿದೆ ಅಂತ ಹೇಳೋದು ಅಂತಾದರೆ ಆವಾಗ ನೀನು ಕೋಡುಳ್ಳವನಾಗಬೇಕಾಗತ್ತೆ ಅಂತ. ಯಾಕೆ ಅಂತಂದರೆ ಶಶಶೃಂಗಂ ಅಂತ ಶಬ್ದ ಪ್ರಯೋಗ ಮಾಡಿದ್ರು. ಶಶಶೃಂಗಂ ಅಂತ ಶಬ್ದ ಪ್ರಯೋಗ ಮಾಡಿದಾಗ ಏನು ಬಂತು? ಜ್ಞಾನ ಬಂತಲ್ಲ. ಯಾವುದ್ರ ಜ್ಞಾನ ಬಂತು? ಶಶಶೃಂಗದ ಜ್ಞಾನ ಬಂತು. ಹಾಗಾದರೆ ನೀವೇನು ಹೇಳ್ತೀರಾ? ಜ್ಞಾನದ ಜೊತೆಯಲ್ಲಿ ವಸ್ತು ಕೂಡ ಬರುತ್ತೆ ಅಂತ ಹೇಳಿದ್ರಿ. ಹಾಗಾದರೆ ನಿನಗೆ ಜ್ಞಾನ ಬಂದಿದ್ದರಿಂದ ಯಾವುದ್ರ ಜ್ಞಾನ ಬಂತು? ಶೃಂಗದ ಜ್ಞಾನ ಬಂತು. ನಿನಗೂ ಶೃಂಗ ಬರಬೇಕಾಗತ್ತೆ, ನಿನಗೂ ಕೋಡ ಬರಬೇಕಾಗತ್ತೆ ಅಂತ ಈ ರೀತಿಯಲ್ಲಿ ಅಪಹಾಸ್ಯ ಮಾಡ್ತಾ ಇದ್ದಾರೆ. ಅಷ್ಟು ವಸ್ತುವಿಲ್ಲ, ಆದರೆ ಜ್ಞಾನ ಬಂತಲ್ಲ. ಜ್ಞಾನ ಬಂದಾಗ ಏನು ಹೇಳಿದ್ರಿ? ವಸ್ತು ಬರುತ್ತೆ ಅಂತ ಹೇಳ್ತಾ ಇದ್ದೀರಿ. ಅಂದರೆ ಸರ್ವಜ್ಞತ್ವದಿಂದ ಐಕ್ಯ ಬಂದರೆ ವಸ್ತುವಿನಿಂದ ಐಕ್ಯ ಅಂತ ನೀವು ಹೇಳ್ತಾ ಇದ್ದೀರಾ. ಹಾಗೆ ಜ್ಞಾನ ಬಂತಲ್ಲ, ಹಾಗಾದ್ರೆ ವಸ್ತು ಕೂಡ ಬರಬೇಕಾಗುತ್ತೆ. ಅಷ್ಟೇ ಅಲ್ಲ, ಅತ್ಯಂತ ಅಸತ್ಯತೆ ಜ್ಞಾನಂ ಸ್ಯಾತ್ತೇನ ಹ್ಯತಿ ಕಂಟಕಂ ಅಂತ. ಜ್ಞಾನ ಎಂಬತಕ್ಕಂಥದ್ದು ಅತ್ಯಂತ ಅಸತ್ತಾಗಬೇಕಾಗುತ್ತೆ. ಜ್ಞಾನ ಎಂಬತಕ್ಕಂಥದ್ದು ಯಾಕೆ ಅಂತಂದರೆ ಶಶಶೃಂಗ ಅಸತ್ತಾಗಿದೆ. ಶಶಶೃಂಗ ಅಸತ್ತಾದ್ದರಿಂದ ಶಶಶೃಂಗದ ಜ್ಞಾನ ಏನಾಗಬೇಕು? ಅತ್ಯಂತ ಅಸತ್ತಾಗಬೇಕಾಗುತ್ತೆ. ಆದ್ದರಿಂದ ಶಶಶೃಂಗವನ್ನು ಅಸತ್ತು ಅಂತ ಹೇಳಿದ್ದಾರೆ, ಶಶಶೃಂಗದ ಜ್ಞಾನವನ್ನು ಅಸತ್ತು ಅಂತ ಹೇಳಿಲ್ಲ. ಅಂದರೆ ಶಶಶೃಂಗದ ಜ್ಞಾನವೂ ಕೂಡ ಅಸತ್ತು ಅಂತ ಆಗಬೇಕಾಗುತ್ತೆ. ಆದ್ದರಿಂದ ಅತಿ ಸಂಕಟಂತೆ, ನಿನಗೇನೆ ತುಂಬ ತೊಂದರೆ ಎಂಬತಕ್ಕಂಥದ್ದಾಗುತ್ತೆ. ಶಬ್ದದಿಂದ ಜ್ಞಾನ ಬರುತ್ತೆ. ಅಸತ್ತಾದ ವಸ್ತುವಿನ ಜ್ಞಾನ ಬಂದದ್ದು. ಜ್ಞಾನ ಬಂದದ್ದು ಸರಿ, ಆದರೆ ವಸ್ತು ಇಲ್ಲ, ಅಸತ್ತು ಅಂತಲೇ ಜ್ಞಾನ ಬಂದಿದೆ. ಆ ಪದಾರ್ಥ ಅಸತ್ತಾಗಿದೆ ಜ್ಞಾನ ಬಂದಿದೆ. ಬರಬೇಕಲ್ಲ ನಿಮಗೆ, ಅಸತ್ತಿನ ಜ್ಞಾನ ಬರಬೇಕಲ್ಲ. ಶಶಶೃಂಗಂ ಅಸತ್ತು ಜ್ಞಾನ ಬರಬೇಕೋ ಬೇಡವೋ? ಶಶಶೃಂಗಂ ಅಸತ್ತು ಜ್ಞಾನ ಬರಬೇಕೋ ಬೇಡವೋ? ಅದು ಯಾವುದರಿಂದ ಬಂತು? ಶಬ್ದದಿಂದ ಬಂತು. ಶಶಶೃಂಗಂ ಅಸತ್ ಅಂತ ಶಬ್ದ ಪ್ರಯೋಗ ಮಾಡಿದ್ರಿಂದ ಜ್ಞಾನ ಬಂತು. ವಸ್ತು ಇರಬೇಕು ಅಂತಿಲ್ಲ. ವಸ್ತು ಸನ್ನಿಕರ್ಷ ಅದು ಪ್ರತ್ಯಕ್ಷದಿಂದ ಬರೋದಾದರೆ, ಪ್ರತ್ಯಕ್ಷದಿಂದ ಜ್ಞಾನ ಬರಬೇಕಾದರೆ ವಸ್ತು ಸನ್ನಿಕರ್ಷ ಬೇಕು. ಇಲ್ಲಿ ಶಬ್ದದಿಂದ ಜ್ಞಾನ ಬರೋದು. ಶಬ್ದದಿಂದ ಜ್ಞಾನ ಬರಬೇಕಾದ್ರೆ ವಾಚ್ಯವಾಚಕ ಭಾವ ಸಂಬಂಧ ಜ್ಞಾನ ಇದ್ದರೆ ಸಾಕು. ವಾಚ್ಯವಾಚಕ ಭಾವ ಸಂಬಂಧ ಜ್ಞಾನ ಇದ್ದರೆ ಶಬ್ದದಿಂದ ಅರ್ಥಜ್ಞಾನ ಬರುತ್ತೆ. ಇಂದ್ರಿಯ ಸನ್ನಿಕರ್ಷ ಆಗಿ ಜ್ಞಾನ ಬರೋ ಅವಾಗ ವಸ್ತು ಬೇಕು. ಅದು ಪ್ರತ್ಯಕ್ಷ ಜ್ಞಾನಕ್ಕೆ ಮಾತ್ರ.
ಇದು ಪ್ರತ್ಯಕ್ಷ ಜ್ಞಾನ ಅಲ್ಲ. ಇದು ಸನ್ನಿಕರ್ಷ ಬೇಕಾಗಿಲ್ಲ, ಶಬ್ದದಿಂದ ಜ್ಞಾನ ಬರುತ್ತೆ. ಅಲ್ಲಿ ವಸ್ತು ಇರಬೇಕಾಗಿಲ್ಲ. ಅದೇ ಹೇಳಿದ್ದು. ಜ್ಞಾನ ನೀವೇನು ಹೇಳಿದಿರಿ? ಜ್ಞಾನ ಬಂತು ಅಂತಂದರೆ ಜ್ಞಾನ ಜೊತೆಲಿ ವಸ್ತು ಬರುತ್ತೆ ಅಂತ. ಆದ್ದರಿಂದ ಶೃಂಗದ ಜ್ಞಾನ ಬಂದಿದ್ದರಿಂದ ನಿನಗೂ ಶೃಂಗ ಬರಬೇಕಾಗುತ್ತೆ. ಶಬ್ದಾಚ್ಚ ಶಶವಿಷಾಣಂ ಎಂಬತಕ್ಕಂತಹ ಶಬ್ದ ಪ್ರಯೋಗದಿಂದ ಶಶಶೃಂಗಸ್ಯ ಶಶವಿಷಾಣದ ಜ್ಞಾನೇ ಜ್ಞಾನ ಬಂದಾಗ ಭವಾನ್ ನೀನು ಶೃಂಗಿ ಭವೇತ್ ಕೋಡುಳ್ಳವನು ಆಗಬೇಕಾಗುತ್ತದೆ. ತೇ ನಿನಗೆ ಜ್ಞಾನಂ ಜ್ಞಾನವೂ ಕೂಡ ಅತ್ಯಂತ ಅಸತ್ ಆಗಬೇಕಾಗುತ್ತದೆ. ಇತಿ ಈ ರೀತಿಯಾಗಿ ತೇನ ಇದರಿಂದ ತೇ ನಿನಗೆ ಅತಿ ಸಂಕಟಂ ಅತ್ಯಂತ ತೊಂದರೆಯೇ ಉಂಟಾಗುತ್ತದೆ. ಶಬ್ದಾಚ್ಚ ಶಶವಿಷಾಣಂ ಎಂಬತಕ್ಕಂಥ ಶಬ್ದ ಪ್ರಯೋಗದಿಂದಲೂ ಶಶಶೃಂಗಸ್ಯ ಶಶಶೃಂಗದ ಜ್ಞಾನೇ ಜ್ಞಾನ ಬಂದಾಗ ಭವಾನ್ ನೀನು ಶೃಂಗಿ ಭವೇತ್ ಕೋಡುಳ್ಳವನು ಆಗಬೇಕಾದೀತು. ಜ್ಞಾನದ ಜೊತೆಯಲ್ಲಿ ವಸ್ತುವು ಸೇರಿಕೊಂಡಿದೆ ಅಂತಾದರೆ ನೀನು ಕೋಡುಳ್ಳವನಾಗಬೇಕಾಗುತ್ತೆ. ತೇ ನಿನಗೆ ಬಂದಿರತಕ್ಕಂತಹ ಜ್ಞಾನವು ಕೂಡ ಅತ್ಯಂತ ಅಸತ್ತಿನ ಜ್ಞಾನ ಆದ್ದರಿಂದ ಅಸತ್ತಿನ ಸಂಬಂಧ ಇರೋದರಿಂದ ಆ ಜ್ಞಾನದ ಜೊತೆಯಲ್ಲಿ ಪದಾರ್ಥವೂ ಸೇರುತ್ತೆ. ಆದ್ದರಿಂದ ಜ್ಞಾನವು ಕೂಡ ಅತ್ಯಂತ ಆಗಬೇಕಾಗುತ್ತೆ. ಈ ರೀತಿಯಾಗಿ ತೇನ ಇದರಿಂದ ಅತಿ ಸಂಕಟಂ ಅತ್ಯಂತ ತೊಂದರೆಯೇ ಉಂಟಾಗುತ್ತದೆ. ಶಬ್ದಾತ್ ಅಂತಿದೆ, ಅದಕ್ಕರ್ಥ ಶಶಶೃಂಗ ಶಬ್ದಾತ್. ಶಶಶೃಂಗ ಎಂಬತಕ್ಕಂಥ ಶಶವಿಷಾಣ ಎಂಬತಕ್ಕಂಥ ಶಬ್ದದಿಂದ ಜ್ಞಾನೇನ ಸಹ ಶೃಂಗಸ್ಯಾಪಿ ಮಿಶ್ರಣಾತ್. ನೀವೇನು ಹೇಳಿದ್ರಿ? ಜ್ಞಾನದ ಜೊತೆಯಲ್ಲಿ ವಸ್ತುವು ಕೂಡ ಮಿಶ್ರಣ ಹೊಂದುತ್ತೆ ಅಂತ ಹೇಳಿದ್ರಿ. ಆದ್ದರಿಂದ ಶಶವಿಷಾಣ ಜ್ಞಾನದ ಜೊತೆಯಲ್ಲಿ ಶಶಶೃಂಗವೂ ಕೂಡ ಮಿಶ್ರಣ ಹೊಂದಿದೆ. ಮಿಶ್ರಣಾತ್ ಜ್ಞಾನಿತ್ವಮಿವ ಶೃಂಗಿತ್ವಮಪಿ ತವ ಸ್ಯಾತ್. ಜ್ಞಾನ ಉಳ್ಳವನು ಅಂತ ಹೇಗೋ ಹಾಗೆ ಶೃಂಗ ಉಳ್ಳವನು ಅಂತ ನೀನು ಆಗಬೇಕಾಗುತ್ತೆ. ಇತಿ ಭಾವ. ದೂಷಣಾಂತರ ಮಾಹ ಇನ್ನೊಂದು ದೋಷವನ್ನು ಹೇಳ್ತಾ ಇದ್ದಾರೆ. ಅತ್ಯಂತ ಅಸದಿತಿ ಸಮಯೋ ಏವ ಮಿಶ್ರಣ ಯೋಗ್ಯತ್ವಾದಿತಿ ಭಾವ. ಯಾವಾಗಲೂ ಯಾವುದು ಸಮಾನವಾಗಿದೆಯೋ ಅವುಗಳಿಗೆ ಮಿಶ್ರಣ ಕೊಡುತ್ತೆ. ಹಾಲು ನೀರು ಮಿಶ್ರಣ ಆಗುತ್ತೆ. ಅದೇ ಹಾಲಿನಲ್ಲಿ ಒಂದು ಕಲ್ಲು ಹಾಕಿದ್ರೆ ಮಿಶ್ರಣ ಆಗುತ್ತೆ. ಯಾಕೆ? ಹಾಲು ದ್ರವ ಪದಾರ್ಥ, ಕಲ್ಲು ದ್ರವ ಪದಾರ್ಥ ಅಲ್ಲ, ಆದ್ದರಿಂದ ಅದಕ್ಕೆ ಮಿಶ್ರಣ ಆಗೋದಿಲ್ಲ. ಹಾಗಾದರೆ ಯಾವುದು ಸಮಾನವಾದ ಪದಾರ್ಥಗಳೋ ಅವುಗಳಿಗೆ ಮಿಶ್ರಣ ಎಂಬತಕ್ಕಂಥ. ಆದ್ದರಿಂದ ಈಗ ಜ್ಞಾನ ಎಂಬತಕ್ಕಂಥದ್ದು ಅಸತ್ತಿನ ಜೊತೆಯಲ್ಲಿ ಮಿಶ್ರಣ ಆಗಬೇಕು. ಹಾಗಾದರೆ ಜ್ಞಾನವು ಏನಾಗಬೇಕು? ಸಮಾನವಾದವುಗಳಿಗೇನೆ ಮಿಶ್ರಣ. ಆದ್ದರಿಂದ ಜ್ಞಾನವು ಕೂಡ ಅಸತ್ತಾಗಬೇಕಾಗುತ್ತೆ. ಸಮಯೋರೇವ ಮಿಶ್ರಣ ಯೋಗ್ಯತ್ವಾತ್ ಅಂತ. ಸಮಾನವಾದವುಗಳಿಗೆ ಒಂದಕ್ಕೊಂದು ಸೇರುತ್ತೆ ಅಂತ ಆಗ್ಬೋದು. ಇಲ್ಲ ಅಂತಾದರೆ ಸೇರುವಿಕೆ ಇಲ್ಲವೇ ಇಲ್ಲ. ಹಾಗಾದರೆ ಜ್ಞಾನವು ಅಸತ್ತು ಅಂತಾದರೆ ಆಗ ಆ ಜ್ಞಾನದಲ್ಲಿ ಅಸತ್ವ ಬರಬೇಕಾಗುತ್ತೆ. ಮಿಶ್ರಣ ಆಗಬೇಕು ಅಂತಾದರೆ ಜ್ಞಾನವು ಕೂಡ ಅಸತ್ಯ ಆಗಬೇಕಾಗುತ್ತೆ. ಜ್ಞಾನೇನಾಂತಸ್ಥಿತೇನೈವ ಬಹಿಸ್ಥ ಜಗತೋ ಯದಿ ಸಂಬಂಧಃ ಕಶ್ಚಿದೇವ ಸ್ಯಾತ್ ತದೈಕ್ಯೇ ಕಿನ್ನು ಬಾಧಕಂ ಸೌರಾಲೋಕೋ ಜಗದ್ವ್ಯಾಪಿ ಮಂಡಲಾ ಭಿನ್ನ ಏವಹಿ. ಜ್ಞಾನ ಒಳಗಿರೋದು, ಪದಾರ್ಥ ಹೊರಗಿರೋದು. ಹೊರಗಿರುವಂತಹ ಪದಾರ್ಥಕ್ಕೂ ಒಳಗಿರುವಂತಹ ಜ್ಞಾನಕ್ಕೂ ಒಂದು ಸಂಬಂಧ ಬೇಕು. ಆವಾಗ ಏನಾಗುತ್ತೆ? ಪದಾರ್ಥ ಬರೋದಿಲ್ಲ, ಪದಾರ್ಥ ಒಳಗೆ ಬರೆದಿದ್ದರೂ ಕೂಡ ಅದರ ಜ್ಞಾನ ಎಂಬತಕ್ಕಂಥದ್ದು ಬರುತ್ತೆ ಅಂತ ಹೇಳ್ಬೋದು. ಜ್ಞಾನೇನ ಅಂತಸ್ಥಿತೇನ, ಜ್ಞಾನ ಏನು? ಅದು ಒಳಗಿರತಕ್ಕಂಥದ್ದು. ಬಹಿಸ್ಥಿತ ಜಗತಃ ಯದಿ ಸಂಬಂಧ ಕಶ್ಚಿತ್, ಹೊರಗಡೆ ಇರತಕ್ಕಂತಹ ಪದಾರ್ಥಕ್ಕೆ ಒಂದು ಸಂಬಂಧ ಎಂಬತಕ್ಕಂಥದ್ದು ಬೇಕು. ಆವಾಗ ಏನಾಗುತ್ತೆ? ಹೊರಗಿರುವಂತಹ ಪದಾರ್ಥದ ಜ್ಞಾನ ಎಂಬತಕ್ಕಂಥದ್ದು ಬರುತ್ತೆ ಅಂತ ಅಂಗೀಕಾರ ಮಾಡಿದ್ರೆ ಆವಾಗ ಸರ್ವಜ್ಞತ್ವ ಮತ್ತು ಬ್ರಹ್ಮ ಇವರಿಗೆ ಐಕ್ಯ ಎಂಬತಕ್ಕಂಥದ್ದು ಇದೆ ಅಂತ ಹೇಳ್ತೇವೆ. ಸರ್ವಜ್ಞತ್ವಕ್ಕೂ ಭಗವಂತನಿಗೂ ಐಕ್ಯ ಇದೆ ಅಂತ ಹೇಳ್ತೇವೆ. ಅದರಿಂದ ತದೈಕ್ಯಕ್ಕಿನ್ನು ಬಾಧಕಂ, ಸರ್ವಜ್ಞತ್ವಕ್ಕೂ
ಪರಮಾತ್ಮನಿಗೂ ಐಕ್ಯ ಇದೆ ಅಂತ ಹೇಳಲಿಕ್ಕೆ ಏನು ತೊಂದರೆ ಇದೆ? ಏಕೆ ಎರಡೂ ಒಳಗೆ ಇರ್ತಕ್ಕಂಥ. ಆದ್ದರಿಂದ ಅಲ್ಲಿ ದೋಷವೇ ಇಲ್ಲ. ಸೌರಾಲೋಕೋ ಜಗದ್ವ್ಯಾಪಿ ಮಂಡಲಾಭಿನ್ನ ಏವಹಿ. ನೋಡಿ, ಸೂರ್ಯನ ಪ್ರಕಾಶ ಇದೆಯಲ್ಲ, ಸೂರ್ಯಮಂಡಲದಿಂದ ಅಭಿನ್ನ. ಸೂರ್ಯಮಂಡಲ, ಸೂರ್ಯಪ್ರಕಾಶ ಅವುಗಳಿಗೆ ಅಭೇದ ಇದೆ. ಆದ್ದರಿಂದ ಸೂರ್ಯ ಮಂಡಲಾಭಿನ್ನ, ಸೂರ್ಯಮಂಡಲದಿಂದ ಅಭಿನ್ನವಾಗಿದೆ ಪ್ರಕಾಶ. ಅದೇನಾಗಿದೆ? ಜಗದ್ವ್ಯಾಪಿ, ಎಲ್ಲ ಕಡೆಯಲ್ಲಿ ವ್ಯಾಪಿಸಿದೆ. ಅಂದ ಸೂರ್ಯಮಂಡಲ ಎಲ್ಲ ಕಡೆಯಲ್ಲಿ ವ್ಯಾಪಿಸಿಲ್ಲ. ಸೂರ್ಯಮಂಡಲ ಇರೋದು ಒಂದು ಕಡೆಯಲ್ಲಿ, ಸೂರ್ಯಮಂಡಲ ಒಂದು ಕಡೆಯಲ್ಲಿದ್ದರೂ ಕೂಡ ಸೂರ್ಯಮಂಡಲ ಅಭಿನ್ನವಾಗಿರ್ತಕ್ಕಂತಹ ಪ್ರಕಾಶ ಅದು ಎಲ್ಲ ಕಡೆಯಲ್ಲಿ ವ್ಯಾಪಿಸಿದೆ. ಹಾಗೆಯೇ ಪದಾರ್ಥಗಳು ಭಗವಂತನಿಂದ ಅಭಿನ್ನ ಆಗದಿದ್ದರೂ ಕೂಡ, ಪದಾರ್ಥಗಳು ಭಗವಂತನಿಂದ ಅಭಿನ್ನ ಆಗದಿದ್ದರೂ ಕೂಡ ಸರ್ವಜ್ಞತ್ವ ಎಂಬತಕ್ಕಂಥದ್ದು ಭಗವಂತನಿಂದ ಅಭಿನ್ನ ಆಗಬಹುದು. ಅಂತಸ್ಥಿತೇನ ಒಳಗಡೆ ಇರುವಂತಹ, ಜ್ಞಾನೇನ ಜ್ಞಾನದಿಂದ, ಬಹಿಸ್ಥ ಜಗತಃ ಹೊರಗಡೆ ಇರತಕ್ಕಂಥ ಜಗತ್ತಿಗೆ, ಯದಿ ಒಂದು ವೇಳೆ ಕಶ್ಚಿದೇವ ಯಾವುದಾದರೂ ಸಂಬಂಧ ಸ್ಯಾತ್ ಸಂಬಂಧ ಇದೆ ಅಂತಾದರೆ, ತದಾ ಆಗ ಐಕ್ಯೆ ಸರ್ವಜ್ಞತ್ವಕ್ಕೂ ಬ್ರಹ್ಮನಿಗೂ ಐಕ್ಯ ಇದೆ ಎಂಬತಕ್ಕಂಥ ವಿಷಯದಲ್ಲಿ ಬಾಧಕಂ ಕಿಂ, ಏನು ಬಾಧಕ ಇದೆ? ಯಾವ ಬಾಧಕವೂ ಇಲ್ಲ. ಜಗದ್ವ್ಯಾಪಿ ಜಗತ್ತನ್ನು ವ್ಯಾಪಿಸಿರುವಂತಹ ಸೌರಾಲೋಕ ಸೂರ್ಯನ ಪ್ರಕಾಶವು ಮಂಡಲಾಭಿನ್ನ ಏವಹಿ ಸೂರ್ಯಮಂಡಲದಿಂದ ಅಭಿನ್ನವೇ ಆಗಿದೆ. ಅಂತಸ್ಥಿತೇನ ಒಳಗೆ ಇರುವಂತಹ, ಜ್ಞಾನೇನ ಜ್ಞಾನದಿಂದ, ಬಹಿಸ್ಥ ಜಗತಃ ಹೊರಗಡೆ ಇರತಕ್ಕಂತಹ ಜಗತ್ತಿಗೆ, ಯದಿ ಒಂದು ವೇಳೆ ಕಶ್ಚಿದೇವ ಯಾವುದಾದರೂ ಸಂಬಂಧ ಸ್ಯಾತ್ ಸಂಬಂಧ ಇದೆ ಅಂತಾದರೆ, ತದಾ ಆಗ ಐಕ್ಯೆ ಸರ್ವಜ್ಞತ್ವಕ್ಕೂ ಬ್ರಹ್ಮನಿಗೂ ಐಕ್ಯ ವಿಷಯದಲ್ಲಿ ಕಿಂ ಬಾಧಕಂ, ಏನು ಬಾಧಕ ಇದೆ? ಬಾಧಕ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಕಿನ್ನು ಬಾಧಕಂ, ಏನು ಬಾಧಕ ಇದೆ? ಇಲ್ಲವೇ ಇಲ್ಲ, ಇಲ್ಲವೇ ಇಲ್ಲ. ಜಗದ್ವ್ಯಾಪಿ ಜಗತ್ತನ್ನು ವ್ಯಾಪಿಸಿರುವ ಸೌರಾಲೋಕ ಸೂರ್ಯನ ಪ್ರಕಾಶವು ಮಂಡಲಾಭಿನ್ನ ಏವ ಸೂರ್ಯಮಂಡಲಕ್ಕಿಂತ ಅಭಿನ್ನವೇ ಆಗಿದೆ. ದ್ವಿತೀಯಂ ದೂಷಯತಿ, ಎರಡನೇ ಪಕ್ಷ. ಸೋಪಾಧಿಕ ಅಂದರೆ ಏನರ್ಥ ಅಂತಂದರೆ ವಿಷಯ ನಿರೂಪಿತ ಅಂತ ಅರ್ಥ. ಪದಾರ್ಥಕ್ಕೂ ಜ್ಞಾನಕ್ಕೂ ಒಂದು ಸಂಬಂಧ ಬೇಕು. ಯಾವ ಸಂಬಂಧ? ಅದೇ ನಿರೂಪಿತತ್ವ ಸಂಬಂಧ ಅಂತಾರೆ. ಕಶ್ಚಿದೇವ ಹೇಳಿದ್ರಲ್ಲ, ಅದೇ ನಿರೂಪಿತತ್ವ ಸಂಬಂಧ. ಈ ಸಂಬಂಧದಿಂದ ಜ್ಞಾನ ಸೋಪಾಧಿಕ ಅಂತ ಹೇಳ್ತೀಯ ಅಂತಂದರೆ, ಅಂತಹ ಸೋಪಾಧಿಕವಾದ ಸರ್ವಜ್ಞತ್ವಕ್ಕೂ ಬ್ರಹ್ಮನಿಗೂ ಅಭೇದ ಹೇಳಲಿಕ್ಕೆ ಯಾವ ತೊಂದರೆಯೂ ಇಲ್ಲ. ಕಶ್ಚಿತ್ ಸಂಯೋಗಾತಿರಿಕ್ತ ವಿಷಯ ವಿಷಯೀ ಭಾವಾದಿ, ಸಂಯೋಗಕ್ಕಿಂತ ಬೇರೆಯಾದ ಸಂಬಂಧ ವಿಷಯ ವಿಷಯೀ ಭಾವ. ಜ್ಞಾನವು ವಿಷಯೀ, ವಸ್ತುವು ಪದಾರ್ಥವು ವಿಷಯ, ವಿಷಯ ವಿಷಯೀಭಾವಿ ಸಂಬಂಧ. ಐಕ್ಯೆ ಸಾರ್ವಜ್ಞಸ್ಯ ಬ್ರಹ್ಮೈಕ್ಯೆ, ಅಲ್ಲಿ ತದೈಕ್ಯೆ ಕಿನ್ನು ಬಾಧಕಂ ಅಂತಿದೆ. ಐಕ್ಯ ಅಂದರೆ ಏನರ್ಥ? ಸರ್ವಜ್ಞತ್ವಕ್ಕೂ ಬ್ರಹ್ಮನಿಗೂ ಐಕ್ಯ ಇದೆ ಎಂಬತಕ್ಕಂಥ ವಿಷಯದಲ್ಲಿ ಏನು ತೊಂದರೆ ಇದೆ? ಘಟ ವಿಷಯಕ ವೃತ್ತಿಜ್ಞಾನಸ್ಯ ಮನೋರೂಪದರ್ಶನೇನ ಸರ್ವಜ್ಞಸ್ಯಾಪಿ ಬ್ರಹ್ಮೈಕ್ಯೆ ನ ಕಿಂಚಿತ್ ಬಾಧಕಮಿತಿ ಭಾವ. ಅಲ್ಲಿ ಘಟ ವಿಷಯಕ ಜ್ಞಾನ, ಘಟ ವಿಷಯಕ ವೃತ್ತಿ, ಘಟ ವಿಷಯಕ ಇಂದ್ರಿಯಜನ್ಯ ಜ್ಞಾನ, ಅದು ಮನಸ್ವರೂಪ ಅಂತ ಹೇಳ್ತೇವೆ. ಒಂದು ಒಳಗಡೆ ಇರೋದು ಜ್ಞಾನ, ಪದಾರ್ಥ ಹೊರಗಿರೋದು. ಆದರೆ ಹೊರಗಿರುವಂತಹ ಪದಾರ್ಥದ ಜ್ಞಾನ ಮನೋಸ್ವರೂಪವಾದದ್ದು, ಮನೋರೂಪವಾದದ್ದು ಒಳಗಡೆ ಇದೆ. ಅದಕ್ಕೆ ಹೇಗಿದೆ ಅಂತಂದರೆ, ಅಲ್ಲಿ ಜ್ಞಾನಕ್ಕೂ ಘಟಕ್ಕೂ ಏನು ಸಂಬಂಧ? ವಿಷಯ ವಿಷಯೀಭಾವ ಸಂಬಂಧ. ಅಂದರೆ ವಿಷಯ ವಿಷಯೀಭಾವ ಸಂಬಂಧ ಇರೋದರಿಂದ ಹೊರಗಿರುವಂತಹ ಘಟದ ಜ್ಞಾನ ಒಳಗಡೆ ಇದೆ ಅಂತ ಹೇಳಲಿಕ್ಕೆ ಬರುತ್ತೆ. ಹಾಗೆಯೇ ಬ್ರಹ್ಮೈಕ್ಯೆ ಸರ್ವಜ್ಞ ಪರಮಾತ್ಮ, ಸರ್ವಜ್ಞನಾಗಿರ್ತಕ್ಕಂತಹ ಪರಮಾತ್ಮನಿಗೆ ಸರ್ವಜ್ಞತ್ವದಿಂದ ಐಕ್ಯವನ್ನು ಹೇಳಿದರೂ ಕೂಡ ಏನೂ ತೊಂದರೆ ಇಲ್ಲ. ಯಾಕೆ? ಪರಮಾತ್ಮ ಸರ್ವಜ್ಞ ಅಂದರೆ ಏನು? ಎಲ್ಲ ಪದಾರ್ಥಗಳಿಂದ ಅಭಿನ್ನನಾಗಿದ್ದಾನೆ ಅಂತಲ್ಲ, ಸರ್ವ ವಿಷಯಕ ಜ್ಞಾನ ಅಂತ ಅರ್ಥ. ಪದಾರ್ಥಗಳು ಹೊರಗಿದ್ದು ಜ್ಞಾನ ಎಂಬತಕ್ಕಂಥದ್ದು ಭಗವಂತನಲ್ಲಿರೋದ್ರಿಂದ ಭಗವದ್ ಅಭಿನ್ನ ಅಂತ ಹೇಳಲಿಕ್ಕೆ ಬರುತ್ತೆ. ಹೇಗೆ ಘಟಜ್ಞಾನ ಮನೋರೂಪ ಅಂತ ಹೇಳ್ತೇವೋ, ಹಾಗೆ ಸರ್ವಜ್ಞಾನ
ಭಗವಂತನಿಂದ ಅಭಿನ್ನ, ಸರ್ವಜ್ಞತ್ವ ಭಗವಂತನಿಂದ ಅಭಿನ್ನ ಅಂತ ಹೇಳಿದ್ರೆ ಯಾವ ತೊಂದರೆಯೂ ಇಲ್ಲ. ದೃಷ್ಟಾಂತಾಂತರಮಾಹ ಸೌರಾಲೋಕ ಇದು ಇನ್ನೊಂದು ದೃಷ್ಟಾಂತವನ್ನು ಹೇಳ್ತಾ ಇದ್ದಾರೆ. ಎಲ್ಲ ಕಡೆಯಲ್ಲಿ ವ್ಯಾಪಿಸಿರತಕ್ಕಂಥದ್ದು ಸೂರ್ಯನ ಕಿರಣ, ಅದೇನಾಗಿದೆ, ಮಂಡಲ ಅಭಿನ್ನವಾಗಿದೆ. ಹಾಗೆ ಪರಮಾತ್ಮನಿಗೆ ಸರ್ವವಿಷಯಕವಾದ ಜ್ಞಾನ ಇದೆ, ಸರ್ವವಿಷಯಕ ಜ್ಞಾನ. ಆ ಜ್ಞಾನ ಏನಾಗಿದೆ, ಭಗವಂತನಿಂದ ಅಭಿನ್ನವಾಗಿದೆ ಅಂತ ಹೇಳ್ಬೋದು. ಕಿಂಚನಾನಾ ಪದಾರ್ಥಾನಾಂ ಭ್ರಮೋಪಿ ಬ್ರಹ್ಮಚಿತ್ತವಾ ಮಿಥ್ಯಾರ್ಥಜ್ಞಾನರೂಪಂತೆ ಬ್ರಹ್ಮ ಕಿಂ ನಾಭವತ್ತದಾ. ಅವರ ಮತದಲ್ಲಿ ಎಲ್ಲ ಜ್ಞಾನವೂ ಬ್ರಹ್ಮಸ್ವರೂಪ, ಸರ್ವಪ್ರತ್ಯಯ ವೇದ್ಯೇಚ ಅಂತ ಅವ್ರು ಹೇಳ್ತಾರೆ. ಭ್ರಮಾತ್ಮಕ ಜ್ಞಾನವೂ ಕೂಡ ಬ್ರಹ್ಮಸ್ವರೂಪ. ಅವ್ರ ಮತ ಪ್ರಕಾರ ನಾನಾ ಪದಾರ್ಥಾನಾಂ ಭ್ರಮೋಪಿ ಅನೇಕ ವಸ್ತುಗಳ ಏನು ಭ್ರಮಾತ್ಮಕ ಜ್ಞಾನ ಇದೆಯಲ್ಲ ಅದು ಕೂಡ ಬ್ರಹ್ಮಚಿತ್, ಬ್ರಹ್ಮಸ್ವರೂಪವೇ, ಬ್ರಹ್ಮಜ್ಞಾನವೇ ಎಂಬುದಾಗಿ ತವ ನಿಮ್ಮ ಅಭಿಪ್ರಾಯ ಇದೆ. ಹಾಗಾದರೆ ಎಲ್ಲ ಜ್ಞಾನಗಳ ಭ್ರಮೆಯೂ ಕೂಡ, ಎಲ್ಲ ಭ್ರಮಾತ್ಮಕ ಜ್ಞಾನಗಳು ಕೂಡ ಬ್ರಹ್ಮಸ್ವರೂಪ ಅಂತ ಹೇಳಿದಾಗ ಬ್ರಹ್ಮ ಅಂತ ಯಾಕಾಗಬಾರ್ದು? ಭ್ರಮಾತ್ಮಕ ಜ್ಞಾನ ಅದು ಬ್ರಹ್ಮಚಿತ್ ಅಂತ ಹೇಳ್ತೀರಾ, ಹಾಗಾದರೆ ಭ್ರಮೆಯೇ ಬ್ರಹ್ಮ ಅಂತ ಹೇಳ್ರಿ. ಮಿಥ್ಯಾರ್ಥ ಜ್ಞಾನ ರೂಪಂತೆ ಬ್ರಹ್ಮ ಕಿಂ ನಾಭವತ್. ಹಾಗಾದರೆ ನಿನ್ನ ಬ್ರಹ್ಮ ಅವನು ಮಿಥ್ಯಾಜ್ಞಾನ ರೂಪ ಯಾಕಾಗಲ್ಲ, ಬ್ರಹ್ಮರೂಪ ಯಾಕಾಗಲ್ಲ? ನೀವು ಹೇಳ್ತೀಯ ಏನಂತ, ಬ್ರಹ್ಮನು ಬ್ರಹ್ಮಜ್ಞಾನ ರೂಪ ಆದರೂ ಭ್ರಮಜ್ಞಾನ ರೂಪನಾದರೂ ಬ್ರಹ್ಮ ಅಲ್ಲ. ಬ್ರಹ್ಮನನ್ನು ಭ್ರಮೆ ಅಂತ ನೀನು ಹೇಳು, ಮಿಥ್ಯಾಜ್ಞಾನ ಅಂತ ಬ್ರಹ್ಮನನ್ನು ಹೇಳೋದಿಲ್ಲ. ಹಾಗಾದರೆ ಯಾವ ರೀತಿಯಲ್ಲಿ ನೀನು ಭ್ರಮೆ ಎಂಬತಕ್ಕಂಥದ್ದು ಅದು ಬ್ರಹ್ಮಚಿತ್ ಅಂತ ಒಪ್ಪಿದರೂ ಕೂಡ ಬ್ರಹ್ಮನನ್ನು ಮಿಥ್ಯಾಜ್ಞಾನ ಅಂತ ಒಪ್ಪೋದಿಲ್ವೋ, ಹಾಗೆ ಸರ್ವವಿಷೇಕವಾಗಿರ್ತಕ್ಕಂತಹ ಜ್ಞಾನ ಅದು ಬ್ರಹ್ಮರೂಪ ಆದರೂ ಕೂಡ ಸರ್ವವೂ ಕೂಡ ಬ್ರಹ್ಮ ಆಗಬೇಕು ಅಂತ ಇಲ್ಲ ಹೇಳ್ತೇವೆ. ಕಿಂಚ ಅಲ್ಲದೆ ತವ ನಿನ್ನ ಮತ ಪ್ರಕಾರ ನಾನಾ ಪದಾರ್ಥಾನ ಎಲ್ಲ ಪದಾರ್ಥಗಳ ಭ್ರಮೋಪಿ ಭ್ರಮಾತ್ಮಕ ಜ್ಞಾನವೂ ಕೂಡ ಬ್ರಹ್ಮಚಿತ್ ಬ್ರಹ್ಮಚೈತನ್ಯ ರೂಪವೇ ಆಗಿದೆ. ತದಾ ಆಗ ತೇ ಬ್ರಹ್ಮ ನೀನು ಒಪ್ಪಿರುವಂತಹ ಬ್ರಹ್ಮನು ಮಿಥ್ಯಾರ್ಥ ಜ್ಞಾನ ರೂಪಂ ಮಿಥ್ಯಾ ಪದಾರ್ಥ ಜ್ಞಾನರೂಪನಾಗಿ ಕಿಂ ನ ಅಭವತ್ ಆಗಲಿಲ್ವೇನು? ಹಾಗಾದರೆ ಮಿಥ್ಯಾಜ್ಞಾನ ರೂಪಿ ಅಂತ ಆಗುತ್ತಾನೆ. ಅದನ್ನು ಒಪ್ತೀಯ ನೀನು? ಒಪ್ಪಲ್ಲ. ಹಾಗೆ ಸರ್ವ ಪದಾರ್ಥ ಜ್ಞಾನ ಪರಮಾತ್ಮ ಸ್ವರೂಪ ಆದರೂ ಸರ್ವ ಪರಮಾತ್ಮನ ಸ್ವರೂಪ ಅಂತ ಆಗಬೇಕಾಗಿಲ್ಲ. ಕಿಂಚ ಅಲ್ಲದೆ ತವ ನಿನ್ನ ಮತ ಪ್ರಕಾರ ನಾನಾ ಪದಾರ್ಥಾನ ಎಲ್ಲ ನಾನಾ ಪದಾರ್ಥಗಳ ಭ್ರಮೋಪಿ ಭ್ರಮಾತ್ಮಕ ಜ್ಞಾನವೂ ಕೂಡ ಬ್ರಹ್ಮಚಿತ್ ಬ್ರಹ್ಮಚೈತನ್ಯ ರೂಪವೇ ಆಗಿದೆ. ತದಾ ಆಗ ತೇ ನಿನ್ನ ಬ್ರಹ್ಮ ಒಪ್ಪಿರುವಂತಹ ಬ್ರಹ್ಮನು ಮಿಥ್ಯಾರ್ಥ ಜ್ಞಾನರೂಪಂ ಮಿಥ್ಯಾ ಪದಾರ್ಥ ಜ್ಞಾನರೂಪವಾಗಿ ಕಿಂ ನಾಭವತ್ ಆಗಲಿಲ್ವೇನು? ಆಗಿಯೇ ಆಗಿದ್ದಾನೆ, ಅದನ್ನೇನು ಹೇಳೋದಿಲ್ಲ. ಕಿಂಚ ಯನ್ಮಿಥ್ಯಾರ್ಥ ಸಂಬಂಧಿ ತನ್ಮಿಥ್ಯಾ ಇತಿ ತ್ವದುಕ್ತನ್ಯಾಯೇನ ತವ ಬ್ರಹ್ಮೈವ ಮಿಥ್ಯಾ ಸ್ಯಾದಿತ್ಯಾಹ. ಮಿಥ್ಯಾಭೂತವಾದ ಪದಾರ್ಥಗಳ ಸಂಬಂಧ ಇರುವ ಜ್ಞಾನ ಇವನಿಗಿದೆ ಅಂತಾದರೆ ಆ ಜ್ಞಾನವು ಏನಾಗುತ್ತೆ? ಮಿಥ್ಯಾಭೂತವಾಗುತ್ತೆ. ಯಾಕೆ? ಮಿಥ್ಯಾಭೂತವಾದ ಪದಾರ್ಥಗಳ ಸಂಬಂಧ ಇದೆ. ಮಿಥ್ಯಾಭೂತವಾದ ಪದಾರ್ಥಗಳ ಸಂಬಂಧ ಇರೋದರಿಂದ ಸಂಬಂಧ ಉಳ್ಳದ್ದು ಮಿಥ್ಯಾ ಆಗುತ್ತೆ ಅಂತ ಹೇಳೋದು ಅಂತಾದರೆ ಆವಾಗ ನಿನ್ನ ಬ್ರಹ್ಮನೂ ಕೂಡ ಮಿಥ್ಯಾ ಅಂತ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ತವ ಮತೆ ತದಾ ಬ್ರಹ್ಮಚಿತ ಏವ ಬ್ರಹ್ಮರೂಪತ್ ಬ್ರಹ್ಮಚಿತ್ ಬ್ರಹ್ಮಚೈತನ್ಯ ಅದೇನೇ ಬ್ರಹ್ಮರೂಪ ಅಂತ ಒಪ್ಪಿದ್ದೀಯ. ತತಶ್ಚ ಆದ್ದರಿಂದ ತ್ವದ್ಬ್ರಹ್ಮೈವ ನಿನ್ನ ಬ್ರಹ್ಮನೇ ಮಿಥ್ಯಾಭೂತಾರ್ಥ ಸಂಬಂಧಿ ಅಭವತ್ ಮಿಥ್ಯಾಭೂತವಾದ ಅರ್ಥ ಸಂಬಂಧ ಉಳ್ಳವನಾದ. ಅಂದ ಬ್ರಹ್ಮ ಏನಾಗಬೇಕು? ಅವನು ಕೂಡ ಮಿಥ್ಯಾ ಅಂತ ಆಗಬೇಕಾಗುತ್ತೆ ಅಂತ ಪ್ರತಿಬಂಧಿಯನ್ನು ನಾವು ಹೇಳ್ತಾ ಇದ್ದೇವೆ. ಸತ್ಯಾರ್ಥ ಜ್ಞಾನ ರೂಪೋಸೌ ಕಥಂ ಮಿಥ್ಯಾ ಮಮ ಪ್ರಭು. ನಮ್ಮ ಮತ ಪ್ರಕಾರ ಸರ್ವಸ್ವಾಮಿಯಾಗಿರ್ತಕ್ಕಂಥ ಪರಮಾತ್ಮ ಅವನೇನಾಗಿದ್ದಾನೆ? ಸತ್ಯಾರ್ಥ ಜ್ಞಾನರೂಪ. ನಿಮ್ಮತ ಪ್ರಕಾರ ಮಿಥ್ಯಾರ್ಥ ಜ್ಞಾನರೂಪನಾದ. ನಮ್ಮ ಮತ ಪ್ರಕಾರ ಸತ್ಯಭೂತವಾದ ಪದಾರ್ಥ ಸತ್ಯಭೂತವಾದ ಪದಾರ್ಥಗಳ ಜ್ಞಾನ ಸ್ವರೂಪನಾಗಿರ್ತಕ್ಕಂಥವನು ಪರಮಾತ್ಮ. ಆದ್ದರಿಂದ
ಅಂತಹ ಸತ್ಯಭೂತವಾದ ಪದಾರ್ಥಗಳ ಜ್ಞಾನರೂಪಿಯಾಗಿರ್ತಕ್ಕಂಥ ಪರಮಾತ್ಮ ಮಿಥ್ಯಾ ಆಗಲಿಕ್ಕೆ ಹೇಗೆ ಸಾಧ್ಯ? ಅವನು ಸತ್ಯನೇ ಆಗ್ತಾನೆ. ಮಮ ಪ್ರಭು, ನನಗೆ ಸ್ವಾಮಿಯಾದಂತಹ ಅಸೌ ಈ ಪರಮಾತ್ಮನು ಸತ್ಯಾರ್ಥ ಜ್ಞಾನರೂಪ, ಸತ್ಯವಾದ ಪದಾರ್ಥಗಳ ಜ್ಞಾನರೂಪನಾಗಿದ್ದಾನೆ. ಆದ್ದರಿಂದ ಕಥಂ ಹೇಗೆ ಮಿಥ್ಯಾ ಆಗಲಿಕ್ಕೆ ಸಾಧ್ಯ, ಸುಳ್ಳಾಗಲಿಕ್ಕೆ ಸಾಧ್ಯ? ಮಮ ಪ್ರಭು, ನನಗೆ ಸ್ವಾಮಿಯಾದಂತಹ ಅಸೌ ಈ ಪರಮಾತ್ಮನು ಸತ್ಯಾರ್ಥ ಜ್ಞಾನರೂಪ, ಸತ್ಯಭೂತವಾದ ಪದಾರ್ಥಗಳ ಜ್ಞಾನರೂಪಿಯಾಗಿರುವುದರಿಂದ ಕಥಂ ಹೇಗೆ ಮಿಥ್ಯಾ ಆಗಲಿಕ್ಕೆ ಸಾಧ್ಯ, ಸತ್ಯವೇ ಆಗಿದ್ದಾನೆ. ನಾಯಂ ದೋಷಃ ಮಮ ಇತ್ಯಾಹ. ನಮ್ಮತ ಪ್ರಕಾರ ಭಗವಂತ ಅವನು ಬ್ರಹ್ಮ ಮಿಥ್ಯಾರ್ಥ ಜ್ಞಾನರೂಪ ಆಗಬೇಕಲ್ಲ ಅಂತಂದರೆ ಈ ರೀತಿಯಾದ ದೋಷ ನಮ್ಮ ಮತದಲ್ಲಿಲ್ಲ. ಯಾಕೆ? ನಮ್ಮ ಮತ ಪ್ರಕಾರ ಸತ್ಯಾರ್ಥ ಜ್ಞಾನರೂಪ ಅವನು. ಆದ್ದರಿಂದ ಬ್ರಹ್ಮ ಏನಾಗಬೇಕು? ಅವನು ಸತ್ಯನಾಗ್ತಾನೆ, ಹೊರತು ಮಿಥ್ಯಾ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಮಿಥ್ಯಾರ್ಥ ಜ್ಞಾನರೂಪತ್ವಾತ್ ತ್ವದ್ಬ್ರಹ್ಮೈವಾಭವನ್ ವೃಷಾ ಅತಸ್ತ್ವದ್ವಿಷ ಚೂರ್ಣೇನ ತವೈವ ಬುದ್ಧಿ ಸಂಕಟಂ. ನೀನು ಹೇಳಿದ್ದು ಮಿಥ್ಯಾಭೂತವ ಪದಾರ್ಥಗಳ ಸಂಬಂಧ ಇದೆ ಅಂತಾದರೆ ಅದು ಮಿಥ್ಯಾ. ಈ ಜಗತ್ತೆಲ್ಲ ಮಿಥ್ಯಾ. ಜಗತ್ತಿನ ಸಂಬಂಧ ಜ್ಞಾನಕ್ಕಿದೆ, ಆದ್ದರಿಂದ ಸರ್ವಜ್ಞತ್ವ ಎಂಬತಕ್ಕಂಥದ್ದು ಮಿಥ್ಯಾ ಅಂತ ಹೇಳೋದು ಅಂತಾದರೆ ನಾವು ಹೇಳಿದಾಗೇನಾಯಿತು? ತ್ವದ್ಬ್ರಹ್ಮೈವ ಅಭವನ್ ವೃಷ, ನಿನ್ನ ಬ್ರಹ್ಮನೇ ಸುಳ್ಳು ಅಂತ ಆಗ್ಬಿಡ್ತಾನೆ ಅಂತ ಹೇಳಿದ್ವಿ. ಅದರಿಂದ ಏನಾಯಿತು? ತ್ವದ್ವಿಷ ಚೂರ್ಣೇನ, ನಿನ್ನ ಈ ವಿಷ ಚೂರ್ಣ, ವಿಷದ ಪುಡಿ, ಆ ವಿಷದ ಪುಡಿಯಿಂದ ನಿನಗೆ ವಿಷದ ಪುಡಿ ಅದನ್ನು ಇನ್ನೊಬ್ಬರಿಗೆ ತೊಂದರೆಯನ್ನುಂಟು ಮಾಡಲಿಕ್ಕೋಸ್ಕರ ಪ್ರಯೋಗ ಮಾಡಬೇಕು. ಅದಕ್ಕೊಂದು ಸುಂದರವಾದ ಉದಾಹರಣೆ ಕೊಡ್ತಾರೆ, ಲೌಕಿಕವಾದ ಉದಾಹರಣೆ ಅಂತ. ಒಬ್ಬ ಶತ್ರು, ಆ ಶತ್ರು ಮಲಗಿರ್ತಕ್ಕಂಥ ಶತ್ರುವನ್ನು ಅವನಿಗೆ ಎಚ್ಚರಿಕೆ ಆಗದ ಹಾಗೆ ಸಾಯಿಸಬೇಕು ಅಂತ. ಏನಾದರೂ ಕುತ್ತಿಗೆ ಹಿಚ್ಚಿ ಕೊಲ್ಲಿಕ್ಕೆ ಹೋದರೆ ಅವಾಗ ಅವನಿಗೆ ಎಚ್ಚರಿಕೆ ಆಗಿಬಿಡುತ್ತೆ. ಹಾಗಾದ್ರೆ ಅವನಿಗೆ ಎಚ್ಚರಿಕೆ ಆಗದ ಹಾಗೆ ಸಾಯಿಸಬೇಕು ಅಂತ. ಅದಕ್ಕೇನು ಮಾಡೋದು ಅಂತಂದರೆ, ಒಂದು ಕೊಳವೆ ಪೈಪು, ಆ ಪೈಪಿನಲ್ಲಿ ವಿಷದ ಪುಡಿಯನ್ನು ಹಾಕೋದು, ಅದನ್ನು ಅವನಿಗೆ ಅಪಾನ ವಾಯುವಿನ ಮೂಲಕ ಒಳಗಡೆ ಹಾಕೋದು ಅಂತ ಇವನು ಉಪಾಯ ಮಾಡಿದ. ಅಂದರೆ ಅಪಾನ ವಾಯುವಿನ ದ್ವಾರದಿಂದ ಆ ಕೊಳವೆಯ ಮೂಲಕ ವಿಷಚೂರ್ಣವನ್ನು ಅವನ ದೇಹಕ್ಕೆ ತುಂಬಿಬಿಟ್ರೆ, ಸೇರಿಸಿಬಿಟ್ರೆ ಆವಾಗ ಅವನು ಸಾಯ್ತಾನೆ, ಶತ್ರು ಸಾಯ್ತಾನೆ ಅಂತ. ಇವನು ಕೊಳವೆಯಲ್ಲಿ ವಿಷದ ಚೂರ್ಣವನ್ನು ಹಾಕಿಕೊಂಡು ಅವನ ಅಪಾನ ದ್ವಾರದ ಹತ್ತಿರ ಬಂದ. ಆವಾಗ ಅವನು ಅಪಾನ ವಾಯುವನ್ನು ಬಿಟ್ಟ. ಅದರಿಂದ ಏನಾಯಿತು? ಕೊಳವೆಯ ಮೂಲಕ ಗಾಳಿ ಇವನು ಮೂಗೊಳಗೆ ಹೋಯಿತು. ಆ ವಿಷ ಎಂಬತಕ್ಕಂಥದ್ದು ಇವನು ಮೂಗೊಳಗೆ ಹೋಯಿತು, ಇವನು ಸತ್ತ ಎಂಬುದಾಗಿ ಲೋಕದಲ್ಲಿ ಒಂದು ರೀತಿಯಾದಂತಹ ಉದಾಹರಣೆಯನ್ನು ಹೇಳ್ತಾರೆ. ಹಾಗೇ ನೀನು ಕೂಡ ಏನು ಹೇಳಿದೀಯಾ? ಸರ್ವಜ್ಞತ್ವ ಮಿಥ್ಯಾ ಅಂತ ಹೇಳ್ತೀಯ. ಸರ್ವಜ್ಞತ್ವ ಮಿಥ್ಯಾ ಯಾಕೆ? ಮಿಥ್ಯಾಭೂತವಾದದ್ದು ಪದಾರ್ಥ, ಮಿಥ್ಯಾಭೂತವಾದ ಪದಾರ್ಥದ ಜ್ಞಾನ, ಆದ್ದರಿಂದ ಮಿಥ್ಯಾಭೂತ ಪದಾರ್ಥದ ಸಂಬಂಧ ಬಂದಿದ್ದರಿಂದಾಗಿ ಈ ಸರ್ವಜ್ಞತ್ವ ಮಿಥ್ಯಾ ಅಂತ ಹೇಳ್ತೀಯ. ಇದರಿಂದ ಏನಾಯಿತು? ಅದಕ್ಕೆ ಹೇಳ್ತಾರೆ ತ್ವದ್ವಿಷಚೂರ್ಣೇನ ಅಂತ. ನೀನು ಹೇಳಿರ್ತಕ್ಕಂತಹ ಮಿಥ್ಯಾಭೂತ ಪದಾರ್ಥಗಳ ಸಂಬಂಧದಿಂದ ಸರ್ವಜ್ಞತ್ವ ಎಂಬತಕ್ಕಂಥದ್ದು ಮಿಥ್ಯಾ ಆಗುತ್ತೆ ಅಂತಾದರೆ ನಿನ್ನ ಬ್ರಹ್ಮನೇ ಮಿಥ್ಯಾ ಅಂತ ಆಗ್ಬಿಡ್ತಾನೆ. ಯಾಕೆ? ಭ್ರಮರೂಪವಾಗಿರ್ತಕ್ಕಂತಹ ಜ್ಞಾನ ಅದು ಬ್ರಹ್ಮರೂಪ ಅಂತ ಹೇಳ್ತೀಯ. ಹಾಗಾದರೆ ಮಿಥ್ಯಾರೂಪವಾದ ಜ್ಞಾನರೂಪ ಆದ್ದರಿಂದ ಬ್ರಹ್ಮನು ಕೂಡ ಏನಾಗಬೇಕು? ಮಿಥ್ಯಾ ಅಂತ ಆಗುತ್ತೆ ಅಂತ. ಈ ರೀತಿಯಲ್ಲಿ ತವೈವಾಭೂತ್ ಸಂಕಟಂ, ನಿನಗೆ ಪ್ರಾಣ ಹೋಗುವಂತಹ ಬ್ರಹ್ಮನೇ ಇಲ್ಲ ಅಂತಾಗುವಂಥ ಪರಿಸ್ಥಿತಿ ಬರ್ತಾ ಇದೆ. ಮಿಥ್ಯಾರ್ಥ ಜ್ಞಾನ ರೂಪತ್ವಾತ್, ಮಿಥ್ಯಾಭೂತವಾದ ಪದಾರ್ಥದ ಜ್ಞಾನರೂಪನಾದ್ದರಿಂದ ತ್ವದ್ಬ್ರಹ್ಮೈವ, ನಿನ್ನ ಬ್ರಹ್ಮನೇ ಮೃಷಾಭವತ್, ಮಿಥ್ಯಾಭೂತನಾದನು. ಅತಃ ಆದ್ದರಿಂದ ತ್ವದ್ವಿಷಚೂರ್ಣೇನ, ನಿನ್ನ ವಿಷದ ಪುಡಿಯಿಂದ ತವೈವ, ನಿನಗೆ ಸಂಕಟಂ ಅಭೂತ್, ಸಂಕಟವು ಪ್ರಾಪ್ತವಾಯಿತು. ಮಿಥ್ಯಾರ್ಥ ಜ್ಞಾನರೂಪಾತ್, ಮಿಥ್ಯಾಭೂತವಾದ ಪದಾರ್ಥದ ಜ್ಞಾನರೂಪನಾದ್ದರಿಂದ ತ್ವದ್ಬ್ರಹ್ಮೈವ, ನಿನ್ನ ಬ್ರಹ್ಮನೇ ಮೃಷಾಭವತ್, ಮಿಥ್ಯಾ ಅಂತಾದ. ಅತಃ ಆದ್ದರಿಂದ ತ್ವದ್ವಿಷಚೂರ್ಣೇನ, ನಿನ್ನ ವಿಷದ ಪುಡಿಯಿಂದ ತವೈವ, ನಿನಗೇನೆ ಸಂಕಟಂ ಅಭೂತ್, ಸಂಕಟ ಪ್ರಾಪ್ತಿಯಾಯಿತು. ತವ ತು ಉಕ್ತನ್ಯಾಯೇನ
ಮಿಥ್ಯಾಭೂತಾರ್ಥ ಸಂಬಂಧಾತ್ ಬ್ರಹ್ಮಣ ಮಿಥ್ಯಾತ್ವಂ ಅವರ್ಜನೀಯಂ ಇತ್ಯಾಹ ಅಂತ. ನಿನಗೆ ಬ್ರಹ್ಮ ಮಿಥ್ಯಾ ಅನ್ನೋದು ನಿರಾಕರಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಮಿಥ್ಯಾಭೂತವಾದ ಅರ್ಥಜ್ಞಾನ ರೂಪನಾದವನು ಬ್ರಹ್ಮ, ಹಾಗಾದರೆ ಮಿಥ್ಯಾ ಅಂತ ಆಗಲೇಬೇಕಾಗುತ್ತೆ ಅಂತ ಹೇಳ್ತಾರೆ. ಮಿಥ್ಯಾರ್ಥ ಇದು. ಅದು ಹೇಗೆ? ಏವಂಚ ನಾಳೀಸ್ಥ ವಿಷಚೂರ್ಣಂ. ನಾಳಿ ಅಂದರೆ ಪೈಪು, ಕೊಳವೆ, ಅದರಲ್ಲಿರ್ತಕ್ಕಂಥ ವಿಷಚೂರ್ಣ. ನಿದ್ರಿತಸ್ಯ ರಿಪೋಹೋ ಗುದದ್ವಾರೆ. ಮಲಗಿರ್ತಕ್ಕಂಥ ಶತ್ರುವಿನ ಗುದದ್ವಾರದಲ್ಲಿ ಮುಖವಾಯುನ ಆಪೂರ್ಯ. ಕೊಳವೆ ಇದೆಯಲ್ಲ, ಅದರಲ್ಲಿ ವಿಷವನ್ನು ತುಂಬಿ ಅದನ್ನು ಬಾಯಿಂದ ಊದಬೇಕು. ಆ ಊದಿದರೆ ತಮ್ ನಾಶಯಾಮಿ, ಈ ರೀತಿಯಾಗಿ ವಿಷಪ್ರಯೋಗ ಮಾಡಿಸಿ ಅವನನ್ನು ಸಾಯಿಸ್ತೇನೆ. ಇತಿ ಆಗತಸ್ಯ, ಈ ರೀತಿಯಲ್ಲಿ ಒಬ್ಬ ಬಂದಿದ್ದಾನೆ, ಎಲ್ಲ ಉಪಾಯವನ್ನು ಅವನು ಸಿದ್ಧ ಮಾಡ್ಕೊಂಡು ಬಂದಿದ್ದಾನೆ. ಸ್ವಸ್ಯೈವ ತದೀವ ಗುದವಾಯುನ, ಯಾವಾಗ ಅವನು ಅಪಾನವಾಯುವನ್ನು ಬಿಟ್ಟಿದ್ದಾನೋ ಅವನ ಅಪಾನವಾಯುವಿನಿಂದ ಆ ವಿಷ ಏನಾಯಿತು? ಸೋದರಂ ಪ್ರವಿಷ್ಟೇನ, ಇವನಿಗ ಮೂಗಿನ ಮೂಲಕ ಅದು ಶರೀರದಲ್ಲಿ ಪ್ರವೇಶ ಆಯಿತು. ತೇನೈವ ವಿಷಚೂರ್ಣೇನೈವ ಮರಣಮಭೂತ್, ಅವನೇ ಆ ವಿಷದ ಪುಡಿಯಿಂದ ಮೃತನಾಗಿದ್ದಾನೆ. ಇತಿ ಆಭಾಣಕಸ್ಯ, ಈ ರೀತಿಯಲ್ಲಿ ಲೋಕದಲ್ಲಿ ಗಾದೆ ಇದೆ. ತ್ವಮೇವ ಪಾತ್ರೀ ಭವಸಿ, ಇಂತಹ ಗಾದೆಗೆ ನೀನೇ ವಿಷಯನಾಗ್ತೀಯಾ, ನೀನು ಅಂಥ ಅವಸ್ಥೆಯನ್ನು ಹೊಂದುತ್ತೀಯಾ ಅಂತ ಹೇಳ್ತಾ ಇದ್ದಾರೆ. ಅತಃ ತ್ವದ್ವಿಷ ಚೂರ್ಣೇನ ಅಂತ. ಹೀಗೆ ಬ್ರಹ್ಮ ಸರ್ವಜ್ಞನಾಗಿದ್ದಾನೆ, ಪರಮಾತ್ಮನಲ್ಲಿ ಸರ್ವಜ್ಞತ್ವ ಇದೆ. ಆ ಸರ್ವಜ್ಞತ್ವ ಪರಮಾತ್ಮನಿಂದ ಅಭಿನ್ನ ಅಂತ ನಾವು ಹೇಳಿದೆವು. ಸರ್ವಜ್ಞತ್ವ ಪರಮಾತ್ಮನಿಂದ ಅಭಿನ್ನ ಆಗಲಿಕ್ಕೆ ಸಾಧ್ಯ ಇಲ್ಲ. ಸರ್ವ ಪದಾರ್ಥಗಳು ಮಿಥ್ಯಾ ಅಂತ ಅವನು ಹೇಳಿಕ್ಕೆ ಹೊರಟಿದ್ದ. ಅದರಿಂದ ಆಗತಕ್ಕಂತಹ ಅನರ್ಥ ಏನು ಅನ್ನೋದನ್ನು ವರ್ಣನೆ ಮಾಡಿದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ಯಾಹ್ನ 2:00